ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಅಗ್ಗುಂದ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಎಂ ದೀಪಕ್ ಅವರು ನಮ್ಮೊಂದಿಗೆ ಇದ್ದಾರೆ. ದೀಪಕ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ದೀಪಕ್, ಎಷ್ಟು ವಯಸ್ಸಾಯ್ತು ನಿಮಗೀಗ? ಸರ್ ನನಗೀಗ 35 ವರ್ಷ. ಏನು ಓದಿದ್ರಿ ತಾವು? ಸರ್ ನಂದು PUC ಸೈನ್ಸ್ ಕಂಪ್ಲೀಟ್ ಆದಮೇಲೆ ITI ಮಾಡಿದೆ. ITI ಆದಮೇಲೆ HILಲ್ಲಿ ಅಪ್ರೆಂಟಿಸ್ ಸೀಟ್ ಸಿಕ್ತು. HILಲ್ಲಿ ಏರೋಸ್ಪೇಸ್ ಡಿವಿಷನಲ್ಲಿ 1 ಇಯರ್ ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಬಾಷಲ್ಲಿ OJT ಆಗಿ ಅಪಾಯಿಂಟ್ ಆಯಿತು. ಅಲ್ಲಿ 2015 ತನಕ ಅಲ್ಲಿ ವರ್ಕ್ ಮಾಡಿದೆ. ಕಾರಣಾಂತರದಿಂದ ಕಂಪ್ನಿಯ ಆಂತರಿಕ ತೊಂದರೆಯಿಂದ 1,500 ಜನ ಅಲ್ಲಿಂದ ತೆಗೆದ ಕಾರಣ ಅಲ್ಲಿಂದ ಊರಿಗೆ ಮರಳಿ ಇಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡೆ. ಈಗ ಬೆಂಗಳೂರಿಂದ ಬಂದು ಕೃಷಿಯಲ್ಲಿ ತೊಡ್ಕೊಳ್ಳಿಕ್ಕೆ ಕಷ್ಟ ಆಗಲಿಲ್ವ ನಿಮಗೆ? ಸರ್ ಇಲ್ಲ, ನನಗೆ ಮೂಲತಃ ಇದು ತುಂಬ ಇಷ್ಟ ಇತ್ತು ಮುಂಚೆಯಿಂದಲೂ. ಬಟ್ ನನಗೆ ಇಷ್ಟ ಆಗಿರೋ ಫೀಲ್ಡ್ ಬಿಟ್ಬಿಟ್ಟು ಬೇರೆ ಫೀಲ್ಡಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಒದಗಿತ್ತು ನನಗೆ. ಬಟ್ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅವೆಲ್ಲವೂ ಕಾರಣ ಆಯ್ತು ಅವಾಗ. ಬಟ್ ಅಲ್ಲಿ ಒಂದು 7ರಿಂದ 8 ವರ್ಷ ಅಲ್ಲಿ ಕೆಲಸ ಮಾಡಿದ ಪರಿಣಾಮ ಸ್ವಲ್ಪ ಆರ್ಥಿಕವಾಗಿ ನನಗೆ ಏನೋ ಒಂದು ಮಾಡ್ಕೊಳೋದಕ್ಕೂ ವೈಯಕ್ತಿಕವಾಗಿ ಮಾಡೋದಕ್ಕೆ ಸಫಲ ಆಯಿತು. ಹಂಗಾಗ್ಬಿಟ್ಟು ಈಗ ನನಗಿಷ್ಟ ಇರೋ ಒಂದು ಇದರಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಟ್ಟೆ ಸರ್. ಅಲ್ಲಿಂದ ಮೊದಲಿಂದಲೂ ಕೃಷಿ ಬಗ್ಗೆ ಆಸಕ್ತಿ ಇತ್ತಾ? ಮುಂಚೆಯಿಂದಲೂ ನನಗೆ ಕೃಷಿ, ಗಿಡಗಳು, ಮರಗಳು ಅಂದರೆ ತುಂಬ ಇಷ್ಟನೇ ಸರ್. ಮನೆಯಲ್ಲಿ ಒಪ್ಪಿದ್ರು ನೀವು ವಾಪಸ್ ಬಂದು ಕೃಷಿ ಮಾಡ್ತೀನಿ ಅಂದಾಗ? ಬೆಂಗಳೂರಿಂದ ಬಂದಾಗ ಅವಾಗಿನ್ನೂ ಮದುವೆ ಫಿಕ್ಸ್ ಆಯಿತು. ಮದುವೆ ಆದ ತಕ್ಷಣ ಕೆಲಸ ಹೋಯ್ತು ಅನ್ನೋದೊಂದು ಬ್ಯಾಡ್ ನೇಮ್ ನನ್ನ ತಲೆ ಮೇಲಿತ್ತು. ಆದ ಕಾರಣ ಇಲ್ಲಿ ಇದರಲ್ಲಿ ಗಾರ್ಮೆಂಟ್ಸಲ್ಲಿ ಅರವಿಂದ್ ಲಿಮಿಟೆಡ್ ಅಂತ ಅರಸೀಕೆರೆಯಲ್ಲಿ ಒಂದು ಗಾರ್ಮೆಂಟ್ಸ್ ಇದೆ. ಅದರಲ್ಲಿ ಈಗ ಅನಿವಾರ್ಯವಾಗಿ ಒಂದು 4 ವರ್ಷ ಕೆಲಸ ಮಾಡೋ ಥರ ಆಯಿತು. ಅದನ್ನು ವರ್ಷ ಇದ್ರ ಜೊತೆಲೇ ಈಗ ತಕ್ಷಣ ಬಿಡಬಾರ್ದು, ಜನ ನಗ್ತಾರೆ ಅನ್ನೋದಕ್ಕಾಗಿ ಬೆಂಗಳೂರಿಂದ ಬಂದು ಏನೇ ನೋಡು ಮದುವೆ ಆದ ತಕ್ಷಣ ಬಂದ ಅನ್ನೋ ಒಂದು ಕೆಟ್ಟ ನೇಮ್ ಬರಬಾರ್ದು ಅನ್ನೋದಕ್ಕಾಗಿ 4 ವರ್ಷ ಕೆಲಸ ಮಾಡಿದೆ. ಇಲ್ಲಿ 4 ವರ್ಷ ಕೆಲಸ ಮಾಡಿ ಆಮೇಲೆ ಕೃಷಿಗೆ ಬಂದ್ಬಿಟ್ಟು ವರ್ಷ ಇದು ಕಂಟಿನ್ಯೂಟಿ ಇಲ್ಲೇ ಇದ್ದೆ. ಯಾಕೆಂದ್ರೆ ಇಲ್ಲಿಂದಲೇ ಓಡಾಡ್ತಾ ಇದ್ರಿಂದ ಮನೆಯಿಂದ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಕಂಪ್ನಿ. ಹಾಗಾಗಿ ನಮ್ಮ ಮನೆ ಕೆಲಸ ನಂದು ಏನಿದೆ, ನಾನು ಏನು ಫಾಲೋ ಅಪ್ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ನಾನು ಮಾಡ್ಕೊಂಡೇ ಓಡ್ತಾ ಇದ್ದೆ ಕಂಪ್ನಿ. ಎಷ್ಟು ಜಮೀನಿದೆ ನಿಮಗೆ? ಸರ್ ನನ್ನ ಹೆಸರಲ್ಲಿ 3.5 ಎಕರೆ ಜಮೀನಿದೆ ಸರ್. ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಾ ಇದ್ರು ಸರ್? ಅವರು ರಾಗಿ, ತಡ್ನಿ, ಹೆಸರು, ಉದ್ದು ಪ್ರತಿಯೊಂದೂ ಮುಂಗಾರು ಬೆಳೆಗಳು ಏನಿದಾವೆ ಅದೆಲ್ಲ ಮಾಮೂಲಿ ಬೆಳೀತಾ ಇದ್ರು. ತೆಂಗಿನ ತೋಟ ಎಲ್ಲ ಆಲ್ಮೋಸ್ಟ್ ಅವರೇನೆ ಡೆವಲಪ್ ಮಾಡಿದ್ರು. ಪ್ರತಿಯೊಂದೂ ಲ್ಯಾಂಡ್ ಪೊಸಿಷನ್ಸ್ ಎಲ್ಲ ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿದ್ರು ಪ್ರತಿಯೊಂದನ್ನು. ನಮ್ಗೇನು ಅದರಲ್ಲಿ ಮುಂದುವರ್ಸೋದೊಂದು ಕೆಲಸ ಮಾತ್ರ ಬಿಟ್ಟರೆ ನಾವೇನು ಹೊಸದಾಗಿ ಏನು ಅಡಾಪ್ಟ್ ಮಾಡೋ ಥರ ಯಾವುದೂ ಇರಲಿಲ್ಲ. ಪ್ರತಿಯೊಂದೂ ಅವರೇನೆ ಮಾಡಿದರು. ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದಮೇಲೆ ಏನೇನು ಬದಲಾವಣೆಗಳನ್ನು ಮಾಡಿದ್ರಿ? ಸರ್ ನಾವು ಕೃಷಿ ಮಾಡ್ತೀವಿ ಅಂತ ಬಂದಮೇಲೆ ಈಗ ಹೋಗಿರೋ ಮರಗಳು ಕೆಲವೊಂದು ಡಿಸ್ಟರ್ಬ್ ಆಗಿ ರೋಗಗಳಿಂದ ಹೋಗಿರೋ ಮರಗಳನ್ನ ಫಸ್ಟ್ ಅವನ್ನೆಲ್ಲ ಪ್ಲ್ಯಾಂಟಿಂಗ್ ಮಾಡ್ಕೊಂಡು ತೋಟದಲ್ಲಿ, ಅದಾದಮೇಲೆ ಹಂಗೇನೆ ಬಾಳೆಗಳು ಆರ್ಥಿಕವಾಗಿ ಈಗ ದುಡ್ಡು ಬೇಕು ಅನ್ನೋದಕ್ಕಾಗಿ ಬಾಳೆಗಳು ಇವೆಲ್ಲ ಬೆಳೀತಾ ಇರಲಿಲ್ಲ. ಬೋರ್ ಇತ್ತು, ಸರ್ವಿಸ್ ಇರಲಿಲ್ಲ. ಅದನ್ನೊಂದು ಸರ್ವಿಸ್ ಮಾಡಿಸ್ಕೊಂಡು ಆ ಬೋರಲ್ಲಿ ಬಾಳೆಗಳು ಬೆಳೆಯೋದು, ತರಕಾರಿಗಳು, ಸಣ್ಣ ಪುಟ್ಟ ತರಕಾರಿಗಳು ಹಾಕೋದು, ಮೆಡಿಷನ್ ಅಂತೇಳಿ ಒಂದು ಸೌತೆ ಬರುತ್ತೆ ಈ ಏರಿಯಾದಲ್ಲಿ ಬೆಳೀತಾರೆ, ಅದನ್ನು ಒಂದು ಸತಿ ಬೆಳೆದು ಆಮೇಲೆ ಶುಂಠಿ ಬೆಳೆದೆ. ಪ್ರತಿಯೊಂದೂ ಮಾಡ್ಕೊಂಬಂದೆ. ಬಟ್ ಯಾವುದೂ ಬೇಜಾರೇನು ಅನ್ನಿಸ್ಲಿಲ್ಲ. ಬಟ್ ಏನಂದರೆ ನಮಗೆ ಎಕ್ಸ್ಪೆಕ್ಟೇಷನ್ ಥರ ಅದರಲ್ಲಿ ಯಾವುದೋ ಅರ್ನಿಂಗ್ ನಮಗೆ ಸಿಗಲಿಲ್ಲ. ಒಟ್ನಲ್ಲಿ ನಾವೇನು ನಮ್ಮನೆ ಕೂಲಿ ನಾವು ಮಾಡಿರೋ ಥರ ಅನ್ನಿಸ್ತು. ಆರ್ಥಿಕವಾಗಿ ಏನು ಅಂತ ಮುಂದೆ ಬರೋ ಥರ ಯಾವುದೇ ಒಂದು ರೇಟು ನಮಗೆ ಕೈ ಹಿಡಿಯಲಿಲ್ಲ. ಇದ್ರ ಜೊತೆಗೆ ನೀವು ಈ ಕುರಿಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ಈ ಥರದನ್ನೆಲ್ಲ ರೂಢಿಸ್ಕೊಂಡ್ರಿ. ಯಾವಾಗಲಿಂದ ಇದನ್ನ ರೂಢಿಸ್ಕೊಂಡ್ರಿ? ಸರ್ ಅದು ಈಗ ಒಂದು 7-8 ತಿಂಗಳ ಹಿಂದೆ ನಾನು ಆಲ್ರೆಡಿ ಒಂದು ಗಿನಿಪಿಗ್ ಅಂತ ಒಂದು ಅನಿಮಲ್ನ ಒಂದು 7 ಇಯರ್ಸಿಂದ ಸಾಕ್ತಾ ಇದ್ದೆ. ಅದ್ರ ಜೊತೆ ವರ್ಷ ನನಗೆ ಏನು ಬೆಳೆನ ಬೆಳೀತಾ ಇದ್ದೆ ಅದರಲ್ಲಿ ಸೈಡಲ್ಲಿ ಎಷ್ಟೋ ಹುಲ್ಲು ವೇಸ್ಟ್ ಆಗ್ತಾ ಇತ್ತು. ಮತ್ತೆ ತೋಟದಲ್ಲಿ ಒಂದು ಗಿನಿ ಹುಲ್ಲು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಯಾವಾಗಲೂ ಒಂದ್ಸತಿ ತಂದು ಹಾಕಿದ್ರು. ಅದೇನಾಯ್ತು, ಇಡೀ ತೋಟ ಬದಿಗಳನ್ನೆಲ್ಲ ಆವರಿಸ್ಬಿಡ್ತು. ಅದು ಹಸುಗಳು ಒನ್ಸಪಾನ ಟೈಮ್ ಚೆನ್ನಾಗಿ ತಿನ್ನವು, ಅದು ಬಲ್ತಾಗ ತಿನ್ನೋದು, ಎಳೆದ್ರಲ್ಲಿ ತಿಂತಾ ಇರಲಿಲ್ಲ. ನಾವು ಓಡಾಡೋದೇ ತೋಟದಲ್ಲಿ ಕಷ್ಟ ಅನ್ನೋಷ್ಟು ಡೆವಲಪ್ ಆಗೋಯ್ತು ಅದು ಬೀಜ. ಏನು ಮಾಡೋದು, ಇದಕ್ಕೇನಾದ್ರು ಮಾಡಬೇಕಲ್ಲ, ಕಳೆನಾಶಕ ಹೊಡೆದು ಹೋಗ್ಸಿ ಅಂತಂದರು. ಅದು ಯಾಕೋ ಇಷ್ಟ ಆಗಲಿಲ್ಲ. ಈ ಹುಲ್ಲನ್ನು ತಿನ್ನೋದಕ್ಕೆ ಏನಾರು ಒಂದು ಅನಿಮಲ್ ರೆಡಿ ಮಾಡಬೇಕು ಅಂತೇಳಿ ನೋಡೋಣ ಅಂಥೇಳಿ ಒಂದು 2-3 ಅನಿಮಲ್ ತಂದು ಹಾಕೋಣ ಕುರಿನ ಅಂಥೇಳಿ ನೋಡಿದೆ. ಅದ್ರ ಬಗ್ಗೆ ಒಂದು 4-5 ತಿಂಗಳು ಸ್ಟಡೀಸ್ನು ಮಾಡಿದೆ. ಅದೇನು ತಿನ್ನುತ್ತೆ, ಯಾವ ಥರ, ಹೆಂಗೆ ಸಾಕಬೇಕು. ಈಗ ನಾನು ಹೊರಗಡೆ ಬಿಟ್ಕೊಂಡು ಹೋಗಿ ಸಾಕೋವಷ್ಟು ನನಗೆ ಪೇಷನ್ಸ್ ಇಲ್ಲ, ಮತ್ತು ಅದು ಅಷ್ಟು ಸಮಯನೂ ಇಲ್ಲ ನನ್ನ ಹತ್ರ. ಮನೆಯೊಳಗಡೆ ಸಾಕಿ ಮಾಡ್ಬೋದಾ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಶೆಡ್ಡಲ್ಲಿ ಪ್ರತಿಯೊಂದೂ ಅದಕ್ಕೆ ಅಲ್ಲೇ ಫೀಡ್ ಮಾಡಿಬಿಟ್ಟು ಫಸ್ಟ್ ಒಂದು 2 ಅನಿಮಲ್ ತಂದೆ. ಪ್ರೆಗ್ನೆಂಟ್ ತಂದಿದ್ದೆ. ಅದು 3 ಮರಿ ಕೊಡ್ತದ್ದು. ನಾರಿ ಸುವರ್ಣ ಅಂತೇಳಿ ಆ ಜಾತಿ ಹೆಸರು. ಅದು 3 ಮರಿ ಕೊಡ್ತು. ಅದು ತುಂಬ ಚೆನ್ನಾಗೂ ಗ್ರೋತ್ ಬಂತು. ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಫೀಡ್ 3 ಮರಿ ಹಾಕ್ದಾಗ ಏನಾಗುತ್ತೆ, ಸ್ವಲ್ಪ ನಮ್ಮ ವೈಯಕ್ತಿಕವಾಗಿ ಅದು ಎಫರ್ಟ್ ಹಾಕ್ಬೇಕಾಗತ್ತೆ. ಓಕೆ, ಅದೇನು ಖುಷಿಯಾಗೆ ಮಾಡ್ದು ಅನಿಮಲ್. ಅದು ನೋಡಿದರೆ ನಮಗೆ ಸಂತೋಷ ಸಿಗ್ತಾಯಿತ್ತು, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವಾ ಅಂತೇಳಿ. ಅವ್ನು ನೋಡಿ ನಮ್ಮ ಖುಷಿಯಲ್ಲಿ ನಾವು ಏನು ಕಷ್ಟ ಮಾಡಿದ್ವು ಅದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸಂತೋಷವಾಗಿ ಕಳೀತು, ಎಲ್ಲ ಚೆನ್ನಾಗಿ ಡೆವಲಪ್ ಆಯಿತು. 3 ತಿಂಗಳಲ್ಲಿ 18-19 kg ತನಕ ಡೆವಲಪ್ ಆದವು. ಪ್ರತಿಯೊಂದು 5 ಮರಿನೂ ನಾನೇನು ಬಂಡವಾಳ ಹಾಕಿ ತಂದಿದ್ದೆ ಅಷ್ಟು ದುಡ್ಡು ನಾವು ಮತ್ತೆ ಮರಿಗಳು ವಾಪಸ್ ಕೊಡ್ತು. 4 ತಿಂಗಳಲ್ಲಿ ನನಗೆಲ್ಲ ದುಡ್ಡೇ ಬಂದಂಗೆ ಆಯ್ತು ಅದ್ರದ್ದು.
ಹುಲ್ಲನ್ನ ತುಂಬ ಚೆನ್ನಾಗಿ ತಿಂತೇವೆ ಅಂದರೆ ನಾವು ಹಾಕೋ ಯಾವ ಹುಲ್ಲು ತಿನ್ನಲ್ಲ, ಆ ಹುಲ್ಲನ್ನ ತುಂಬ ಚೆನ್ನಾಗಿ ತಿಂತಿದೆ. ಅದು ನನಗೆ ಎಲ್ಲದಕ್ಕಿಂತ ದೊಡ್ಡ ಖುಷಿ ವಿಷಯ ಆಗಿದೆ. ಇನ್ನು ಮುಂದೆ ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು 50 ಅನಿಮಲ್ ತನಕ ಮಾಡೋಣ. ಗೊಬ್ಬರ ಸಿಗ್ತಾಯಿದೆ ಹೇರಳವಾಗಿ, ನಮ್ಮ ತೋಟಕ್ಕೆ ನಮ್ಮದೇ ಸ್ವಾವಲಂಬನೆ ಆಗ್ತಾಯಿದೆ ಗೊಬ್ಬರದಲ್ಲಿ. ಹಂಗಾಗ್ಬಿಟ್ಟು ಅದನ್ನು ಮುಂದುವರ್ಸೋಣ. ಚೆನ್ನಾಗಿದೆ. ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಹೊರಗಡೆ ಹೋಗಿ ಕಾಯೋ ಒಂದು ಪರಿಸ್ಥಿತಿನೂ ಇಲ್ಲ. ತುಂಬ ಸ್ವೀಟಾಗಿ ಕೆಲಸ ನಡೀತಾ ಇದೆ ಸರ್. ಈಗ ನಾರಿ ಸುವರ್ಣ ತಳಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ನಾನು ಅದು ಮಾಡಬೇಕು ಅಂತ ಅನಿಸ್ದಾಗ ಈಗ ಏನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ಕುರಿಯವರಿಂದ ಹಿಂಡಿಂದ ಒಂದು 2 ತಂದು ಸಾಕೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಫಸ್ಟು. ಅದೇನಾಯಿತು, ಆ ಕುರಿ ಹಿಂಡಿಂದ ಮರಿಗಳು ತಂದರೆ ನಾನು ಇದರಲ್ಲಿ ಯೂಟ್ಯೂಬ್ಸಲ್ಲಿ ಈಗ ಸಾಕಿರೋರ ಹತ್ರ ನಾನು ಅವೇರ್ನೆಸ್ ಯಾವುದೇ ಒಂದು ಮಾಡಬೇಕು ಅಂದ್ರೂ ಒಂದು 4 ತಿಂಗಳು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಅದು ಏನು ಮಾಡ್ತೀನಿ ಅಂತೀನಿ, ಅದ್ರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋ ತನಕ ನಾನು ಮಾಡೋಕ್ಕೋಗಲ್ಲ. ಅದೆಲ್ಲ ತಿಳ್ಕೊಂಡಾಗ ಏನಾಯಿತು, ಶೆಡ್ ಮೇಂಟೆನೆನ್ಸಲ್ಲಿ ಬೆಳೆದಿರೋ ಅಂಥ ಕುರಿ ಶೆಡ್ಡಲ್ಲಿ ಹೊಂದ್ಕೊಳುತ್ತೆ. ಆ ಗ್ರಾಸಿಂಗ್ ಹೊರಗಡೆ ಬಿಟ್ಟು ಏನು ಬೆಳೆದಿರುತ್ತೆ ಅದನ್ನು ತಂದು ಒಳಗಡೆ ಹಾಕ್ದಾಗ ಅದು ಹೊಂದ್ಕೊಳ್ಳೋದಕ್ಕೆ ತುಂಬ ದಿನ ತಾಣುತ್ತೆ. ಅದು ನಮ್ಮ ಇಂಟ್ರೆಸ್ಟ್ನ ಅದು ಡಿಸ್ಟರ್ಬ್ ಮಾಡುತ್ತೆ. ಈಗ ಮನೆ ಒಳಗಡೆ ಸಾಕಿರೋದನ್ನ ಹೊರಗಡೆ ಬಿಟ್ಟರೆ ಮೇಯೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಅದೇ ರೀತಿ ಹೊರಗಡೆ ಇರೋದನ್ನ ಒಳಗಡೆ ಹಾಕಿದಾಗ ಅದಕ್ಕೂ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದು ಯಾವ ಥರ ಇರಬೇಕು, ನನಗೇನಿದೆ ಆಸಕ್ತಿ ಮನೆ ಒಳಗಡೆನೇ ಇರಬೇಕು. ನಾನು ಸ್ಟಾಲ್ ಫೀಡ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದಿದ್ದರಿಂದ ಅದಕ್ಕೆ ಸಂಬಂಧಪಟ್ಟಿರೋದೇ ಈ ಥರ ಮಾಡಿದ್ರೆ ಆಗುತ್ತೆ ಅಂತೇಳಿ ಮನೇಲಿ ಸಾಕೋದಕ್ಕೆ ಯಾವ್ದು ಬೇಕು ಶೆಡ್ಡಲ್ಲಿ ಅನ್ನೋದಕ್ಕೆ ತೀರ್ಮಾನ ಮಾಡಿದೆ ಫಸ್ಟು. ಆವಾಗ ನಾರಿ ಸುವರ್ಣ ಪ್ರತಿಯೊಂದು ಇದೇನಾಯಿತು, ಒಂದು ಕುರಿ ನಾನು ಸಾಕ್ತಾಯಿನಿ, ಹುಲ್ಲು ಹಾಕ್ತಾಯಿನಿ, ಪ್ರತಿಯೊಂದು ಮಾಡ್ತಾಯಿನಿ. ವರ್ಷಕ್ಕೆ 1 ಮರಿ ಕೊಟ್ಟರೆ ನನಗೇನು ಹಾಕಿರೋ ಹುಲ್ಲಿಂದೂ ಕಾಸ್ಟಿಂಗ್ ವರ್ಕೌಟ್ ಆಗೋಲ್ಲ. ಹಾಗಾಗ್ಬಿಟ್ಟು ಏನು ಮಾಡಿದೆ, ಯಾವುದು ಅತಿ ಹೆಚ್ಚು ಇಳುವರಿ ಬರೋ ಅಂಥದ್ದು, ದಪ್ಪ ಯಾವ್ದು ಬರುತ್ತೆ, ಇಲ್ಲ ಮರಿಗಳು ಗ್ರೋತ್ ಯಾವ್ದು ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದೆ. ಆವಾಗೇನಾಯಿತು, ಇದೇ ಥರ ನಾರಿ ಸುವರ್ಣ ಅನ್ನೋದು 2, 3, 4, 5 ಮರಿ ತನಕ ಹಾಕಿರೋ ನಿದರ್ಶನ ಇದೆ ಮಾಡಿ ಅನ್ನೋ ಥರ ಅವೇರ್ನೆಸ್ಸಸ್ ಅದು ಇದು ಪ್ರೋಗ್ರಾಮ್ಸು ಒಂದು 2-3 ಜನ ಹತ್ರ ಹೋದೆ, ವಿಸಿಟ್ ಮಾಡಿದೆ, ಚೆಕ್ ಮಾಡಿದೆ. ಓಕೆ ಅನ್ನಿಸ್ತು. ಅನಿಮಲ್ಸು ಎಲ್ಲ ಖುಷಿ ಆಯಿತು. ಮಾಮೂಲಿ ಸಾಮಾನ್ಯ ಕುರಿ ಥರನೇ ಇದೆ, ಅದರಲ್ಲೇನು ಬದಲಾವಣೆ ಏನಿಲ್ಲ. ಖುಷಿ ಆಯಿತು. ಆಮೇಲೆ ಓಕೆ, ಅದು ತಂದಮೇಲೆ ಹೆಂಗೆ ಹೊಂದ್ಕೊಳುತ್ತಾ, ಏನು ಅದು ಥರ ದೊಡ್ಡದಲ್ಲ, ಒಂದೇ ಸತಿ ತಂದಮೇಲೆ ಹೊಂದ್ಕೊಳುತ್ತಾ ಹೆಂಗೆ ಅನ್ನೋದು ತಿಳ್ಕೊಬೇಕಲ್ವ. 2 ಅನಿಮಲ್ನ ನಾನು ತೊಗೊಂಡೆ, ತಂದು ಹಾಕಿದೆ. ಅದು ಅನಿಮಲ್ಸು ಗಬ್ಬ ಆಗಿತ್ತು, ಪ್ರೆಗ್ನೆಂಟ್. 2 ಹಾಕುತ್ತೆ ಅಂತ ಕೊಟ್ಟಿದ್ರು, 3 ಮರಿ ಹಾಕ್ತು. ತುಂಬ ಚೆನ್ನಾಗಿ ಹೊಂದ್ಕೊಂತು. ನಮಗೂ ಆ ವಿಷಯದಲ್ಲಿ ಖುಷಿ ಇದೆ. ಮತ್ತು ಅಂಥ ಕಷ್ಟದಾಯಕ ಅಲ್ವೇ ಅಲ್ಲ ಅದು. ತುಂಬ ನಮಗೆ ಬೇಡವಾಗಿರೋ ಹುಲ್ಲಲ್ಲಿ ಗ್ರೋತ್ ಆಗ್ತಾಯಿದೆ, ತುಂಬ ಆರೋಗ್ಯವಾಗಿದೆ, ಅದೊಂದು ಸ್ಪೋರ್ಟಿವ್ ಆಗಿದೆ ನಿಜವಾಗ್ಲೂ. ಅದು ನೋಡಿದರೆ ಇನ್ನೂ ಮಾಡಬೇಕು ಅನ್ನೋ ಮನಸ್ಸು ಬರ್ತಾಯಿದೆ, ಒಂದು ಸಂತೋಷ ಸಿಗ್ತಾಯಿದೆ. ಸಂಜೆ ಆ ಯೂನಿಟ್ ಹತ್ರ ಹೋದರೆ 6-6:30 ಒಂದು ಸತಿ ಹೋಗ್ತೀನಿ ವಿಸಿಟ್. ಹೋದರೆ ಅಲ್ಲಿ 10 ನಿಮಿಷ ಕೂರಬೇಕು ಅನ್ನೋ ಮನಸ್ಸು ಬರುತ್ತೆ. ಅವ್ರು ನೋಡ್ತಾ ಇದ್ರೆ ಒಂದು ಸಂತೋಷ ಇದೆ. ಅಷ್ಟು ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಇಷ್ಟು ದಿನ ಏನಕ್ಕೆ ಮಾಡಲಿಲ್ಲ ಅನ್ನೋ ಫೀಲ್ ಈಗ ಹುಡ್ತಾಯಿದೆ. ಮುಂಚೆನೇ ಮಾಡಬೇಕಾಗಿತ್ತು, ಇದು ಇಷ್ಟು ದಿನ ವೇಸ್ಟ್ ಮಾಡಿದ್ನಲ್ಲ ಅನ್ನೋ ಒಂದು ಭಾವನೆ ಈಗ ನನಗೆ ಹುಡ್ತಾ ಇದೆ. ಈ ನಾರಿ ಸುವರ್ಣ ತಳಿ ಕುರಿಗಳು ಏನಿದ್ದಾವ, ಇದನ್ನ ಸಾಕಂಥದ್ದು ಸುಲಭವಾ ಸರ್? ಅದು ಮಾಮೂಲಿ ಯಾವ ಕುರಿ, ಈಗ ನಾವು ಲೋಕಲಲ್ಲಿ ನಮ್ದು ಹಾಸನ ತಳಿ ಏನಿದೆ ನಾಟಿ, ಆ ಕುರಿಗೂ ಇದಕ್ಕೂ ಯಾವುದೇ ಒಂದು ಬದಲಾವಣೆ ಏನು ದೇಹದಲ್ಲಿ ಯಾವುದೇ ಒಂದು ವಿಜುವಲಿ ನಾವು ನೋಡೋದಕ್ಕೆ ಎರಡೂ ಮಾಮೂಲಿ ಸಾಮಾನ್ಯ ಕುರಿ ಥರನೇ ಇರುತ್ತೆ. ಅದರಲ್ಲಿ ಏನು ಒಂದು ಗುಣ, 2-3 ಮರಿ ಹಾಕೋ ಗುಣ ಇದೆ, ಅದೊಂದು ಮಾತ್ರ ವಿಶೇಷ. 7 ತಿಂಗಳಿಗೆ ಒಂದ್ಸತಿ ಮರಿ ಹಾಕತ್ತೆ ಅಂತ ಹೇಳ್ತಾರೆ. ಕ್ರಾಸ್ ಆಗಿ 5 ತಿಂಗಳಿಗೆ ಮರಿ ಹಾಕ್ಬೇಕದು. 2 ತಿಂಗಳು ರೆಸ್ಟ್ ಪೀರಿಯಡ್ ಅಂತ ಹೇಳ್ತಾರೆ. ತಾಯಿ ಮರಿಗೆ ಹಾಲು ಕುಡಿಸ್ತಾ ಇರುತ್ತಲ್ಲ, ಓಕೆ 2 ಅಂದರೆ ಒಂದು 3 ತಿಂಗಳು ಬಿಡಬೇಕು. ನೆಕ್ಸ್ಟ್ ಮತ್ತೆ ಕನ್ಸೀವ್ ಆದಾಗ ಮರಿ ಹೆಲ್ತಿಯಾಗಿ ದಪ್ಪ ಬರಬೇಕು ಅಂದರೆ, ಆರೋಗ್ಯವಾಗಿರ್ಬೇಕು ತಾಯಿ ಅಂದರೆ, ಒಂದು 2-3 ಮಂತ್ಸ್ ಬರಬೇಕು. ಒಟ್ನಲ್ಲಿ 14 to 15 ಮಂತಲ್ಲಿ 2 ಸತಿ ಮರಿ ಹಾಕುತ್ತೆ. ಬಟ್ ಇನ್ನೊಂದು ಅದರಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದು ಡಿಮೆರಿಟ್ನೂ ಇದೆ. ನಾನು ತಂದು ಅಬ್ಸರ್ವ್ ಮಾಡಿರೋ ಪ್ರಕಾರ 2 ಮರಿ ಹಾಕಿದರೆ ತಾಯಿ ಮರಿನ ಸಂತೋಷವಾಗಿ ನಮ್ಮದು ಯಾವುದೇ ಎಕ್ಸ್ಟ್ರಾ ಕೇರ್ ಇಲ್ದಲೆ ಹುಲ್ಲು ನಾವು ಏನು ತಿಂಡಿ ಕೊಡ್ತೀವಿ ಅಷ್ಟರಲ್ಲೇ ಪ್ರತಿಯೊಂದೂ ಎಲ್ಲ ಅದೇನೇ ಮ್ಯಾನೇಜ್ ಮಾಡುತ್ತೆ ತಾಯಿ. 3 ಮರಿ ಹಾಕ್ತು, 3 ಮೇಲೆ ಹಾಕ್ತು ಅಂದರೆ ನಾವು ಎಕ್ಸ್ಟ್ರಾ ಅದಕ್ಕೆ ಹಾಲನ್ನ ಫೀಡ್ ಮಾಡಬೇಕಾಗತ್ತೆ 3 ಮಂತ್ಸು. ಯಾವ ಹಾಲನ್ನು ಫೀಡ್ ಮಾಡ್ತೀರಿ ಸರ್? ನಾವು ಫಸ್ಟು ಹಸುನ ಹಾಲನ್ನೇ, ನಮ್ಮದು ಗಿರಸು ಇದೆ, ಹಂಗಾಗ್ಬಿಟ್ಟು ಆ ಹಸುಂದೇ ಫಸ್ಟ್ ನನಗೂ ಗಾಬರಿ, ಏನಾಗುತ್ತೋ 3 ಮರಿ ಉಟ್ಬಿಟ್ಟಿದ್ದಾವೆ ಏನಾಗುತ್ತೋ ಅನ್ನೋ ಗಾಬರಿ. ಹಾಗಾಗ್ಬಿಟ್ಟು ಹಸುನ ಹಾಲನ್ನೇ ಹಾಕೋಣ ಬೇಡವಾ ಅಂತ ಹೇಳಿ ಕೇಳಿದೆ. ಹಾಕಿ ಅಂತ ಹೇಳಿದರು. ಫಸ್ಟ್ ಒಂದು 50 ml ಹಾಕ್ತೆ ಒಂದು 10 ಡೇಸು, ಆಮೇಲೆ 100 ml ಮಾಡಿದೆ. ಆಮೇಲೆ 1 ಮಂತ್ ಆದ ತಕ್ಷಣ 200 ml ಕರೆಕ್ಟಾಗಿ ಒಂದು 3 ಮಂತ್ಸ್ ಕಂಪ್ಲೀಟ್ ಆಗೋ ತನಕಲು ಬೆಳಗ್ಗೆ 200, ಸಂಜೆ 200 ಕಂಪಲ್ಸರಿ ಸಂತೋಷವಾಗಿ ಆ ಕೆಲಸ ಮಾಡಿದೆ. ಅನಿಮಲ್ಸ್ ಹೆಂಗೆ ಬಂತು ಅಂದರೆ, ನಮಗೆ ಅದು ನೋಡಿದರೆ ನಮಗೆ ಸಂತೋಷ ಆಗೋದು. ಅಲ್ಲಿ ಬಂದವ್ರು ನೋಡೋದಕ್ಕೆ ಬಂದಿದ್ದಾರೆ ಹೆಂಗಿರುತ್ತೆ ಅಂತೇಳಿ. ಅದನ್ನು 4-5 ತಿಂಗಳು ಇಟ್ಕೊಂಡು ನನಗೆ ಆಸೆ, ನಾನು ಫಸ್ಟ್ ಟೈಮ್ ಬಂದಿದೆ ಅದು ಸಾಕಬೇಕು ಅನ್ನೋ ಆಸೆ ಇದ್ರೂ ಅದನ್ನು ನಾನು ನೋಡೋಕ್ಕೂ ಬಿಡಲಿಲ್ಲ, ಎಲ್ಲದನ್ನು ತಗೊಂಡೋಗ್ಬಿಟ್ರು. ಅಷ್ಟು ಚೆನ್ನಾಗಿ ಡೆವಲಪ್ ಬಂದಿತ್ತು. 3 ಮಂತ್ಸಲ್ಲಿ 3 ಮರಿ ಹಾಕಿದ್ರು 18-19 kg ತನಕ ಡೆವಲಪ್ ಆಗಿತ್ತು. 3 ಮರಿ ಹಾಕ್ತು ಅಂದರೆ ಸ್ಪೆಷಲ್ ಕೇರ್ ಮಾಡಿದರೆ ಮಾತ್ರ ರೈತನಿಗೆ ಒಂದು ಚೂರು ನೋವಿಲ್ಲ, ಸಂತೋಷ ಅಂತೂ ಕೊಟ್ಟೇ ಕೊಡುತ್ತೆ. ನಾವು ಹಾಕಿರೋ ಎಫರ್ಟಿಗೆ 1 ಮರಿದು ಖರ್ಚಿಗೆ ಹೋದ್ರೂ 2 ಮರಿ ನಮಗೆ ಫ್ರೀಯಾಗಿ ಸಿಕ್ಕಿರುತ್ತೆ ನಾಟಿಗೆ ಹೋಲಿಸಿದ್ರೆ. ಬಟ್ ನಾರಿ ಸುವರ್ಣ
ಅತಿಯಾಗಿ ಮಾಡ್ಕೊಂಡು ನಾವು ಫೀಡ್ ಮಾಡಲ್ಲ, ಹೋಗ್ತೀನಿ ಮೇಯ್ಸ್ಕೊಂಬಂದು ಮನೆ ಒಳಗೆ ಕಟ್ತೀನಿ ಅಂದರೆ ಅವನಷ್ಟು ಲಾಸೇ ಬೇರೆಯವ್ರಿಗೂ ಯಾರಿಗೂ ಆಗಲ್ಲ. ಯಾಕೆಂದರೆ 3 ಮರಿ ಹುಟ್ಟಿರುತ್ತೆ, ಹುಟ್ಟಿದಾಗ ಏನೇ ಆಗಲಿ ಒಂದು ಸ್ವಲ್ಪ ಬಾಡಿ ವೆಯ್ಟ್ ಕಡಿಮೆ ಇರುತ್ತೆ, 3 ಮರಿ ಹುಟ್ಬಿಟ್ಟಿರುತ್ತೆ. 3 ಮರಿಯಲ್ಲಿ ಎಲ್ಲ ವೀಕ್ ಇರೋದ್ರಿಂದ ಅವಕ್ಕೆ ಬೇಕಾಗಿರೋವಷ್ಟು ಕನ್ಸಂಪ್ಷನ್ ಹಾಲು ಸಿಗ್ತಾ ಇರಲ್ಲ ತಾಯಿಯಿಂದ, ಏನೇ ಆಗಲಿ ಮರಿ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಹುಟ್ಟಿರೋ ಮರಿ ಆರೋಗ್ಯವಾಗಿ ಹುಟ್ಟಿದೆ ಅಂದರೆ ಅದಕ್ಕೆ ನಾವು ಮಿಲ್ಕ್ ಫೀಡ್ ಮಾಡಿದ್ದೆ ಆದರೆ ಒಂದು 3 ತಿಂಗಳು ನಾವು ಅದಕ್ಕೊಂದು ಸ್ವಲ್ಪ ಒಂದು 500 ರೂಪಾಯಿ ಖರ್ಚು ಮಾಡಿದರೆ ಅದು 10-15 ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಯಾವುದೇ ಮೋಸ ಇಲ್ಲ. 100ಕ್ಕೆ 100 ಸಂತೋಷವಾಗಿ ಕೊಡುತ್ತೆ. ಅದನ್ನು ಅವ್ನು ನೋಡಿದರೆ ನಮಗೂ ಸಂತೋಷ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಏನೇನು ಆಹಾರ ನೀಡ್ತೀರಾ ಅದಕ್ಕೆ? ಸರ್, ನಾನು ಅದಕ್ಕೆ ಮಾರ್ನಿಂಗು ಕರೆಕ್ಟಾಗಿ ಅದು ಏನಾಗ್ಬಿಟ್ಟಿದೆ, ಊರೊಳಗಡೆ ಇದೆ ಅಟ್ ಪ್ರೆಸೆಂಟು. 6 ಗಂಟೆ ಆದ ತಕ್ಷಣ 6-6:30 ಆದ ತಕ್ಷಣ ಅವಕ್ಕೆ ಒಂಥರ ಸೈರನ್ ಬೆಲ್ಲಿದ್ದಂಗೆ ಅವು. ಸಂಜೆ 6 ಗಂಟೆ ಆದರೆ ಕೂಗ್ತವೆ, ಬೆಳಗ್ಗೆ 6 ಗಂಟೆ ಆದರೆ ಕೂಗ್ತವೆ. 6 ಗಂಟೆಗೆ ಈಗ ನನಗೆ ಎದ್ದಾಳೆ ಮನಸ್ಸಿಲ್ಲ ಅಂದರೂ 6 ಗಂಟೆಗೆ ಹೋಗ್ಬಿಟ್ಟು ಹಸುಗಳೂ ಅಲ್ಲೇ ಇದೆ, ಒಂದು ಪಾರ್ಟಿಷನ್ ಮಾಡಿದ್ದೀನಿ, ಹಸುಗಳ್ನ ಹೊರಗೆ ಬಿಟ್ಬಿಟ್ಟು 2 kg ಅಲ್ಜೋಳನ ಫೀಡ್ ಹಾಕ್ಬಿಡ್ತೀನಿ. ನುಚ್ಚು ಮಾಡಿಸಿ ಇಟ್ಟಿರ್ತೀನಿ ಅಲ್ಜೋಳನ 2 kgನ ಟ್ರೇಸ್ ಇದೆ, ಆ ಟ್ರೇಸಲ್ಲಿ ಹಾಕ್ಬಿಡ್ತೀನಿ. ಅವು ತಿಂದು ಅಂದರೆ ಮತ್ತೆ ಮಾತಾಡಲ್ಲ ಅವು. ಮತ್ತೆ ಹಸುಗಳನ್ನೆಲ್ಲ ಇಲ್ಲಿ ಮನೆ ಹತ್ರ ಹಾಲು ಕರೆಯೋದಕ್ಕೆ ಅವ್ನು ಕಟ್ಬಿಟ್ಟು ಮತ್ತೆ ಹೋಗಿ 7 ಗಂಟೆ ಒಳಗಡೆ ಏನಿದೆ ಕೊಟ್ಟಿಗೆ ಎಲ್ಲ ಪ್ರತಿಯೊಂದೂ 2 ಮಂಕ್ರಿ ಗೊಬ್ಬರ ಬರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಣ ಹುಲ್ಲು, ರಾಗಿ ಹುಲ್ಲು ಏನಿದೆ, ರಾಗಿ ಹುಲ್ಲನ್ನ ಚಾಪ್ ಮಾಡಿಬಿಟ್ಟು 5 kg ಹುಲ್ಲಿರುತ್ತೆ ಅಷ್ಟೇ. 5 kg 10 ಅನಿಮಲ್ಲಿಗೆ ನಾನು ಬ್ಯಾಲೆನ್ಸಿಂಗ್ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಈಗ 10 ಅನಿಮಲ್ ಇದೆ. 5 kg ಒಣ ಹುಲ್ಲನ್ನ ಚಾಪ್ ಮಾಡಿಬಿಟ್ಟು ಆ ಟ್ರೇಯಲ್ಲಿ ಹಾಕ್ಬಿಡ್ತೀನಿ. ಅಷ್ಟು ಹಾಕಿ ಬಂದರೆ 1 ಬಕೆಟ್ ನೀರು ಇಟ್ಟಿರ್ತೀನಿ. ಒಂದು 8ರಿಂದ 9 ಲೀಟ್ರ್ ಇದೆ ಅದು ಬಕೆಟ್. ಆ 1 ಬಕೆಟಲ್ಲಿ ನೀರನ್ನ ಪ್ರತಿ ದಿವಸ 2 ಸತಿ ನೀರು ಇಡ್ತೀನಿ. ಅದು ಎಷ್ಟು ಬೇಕಷ್ಟು ನೀರು ಕುಡಿಯುತ್ತೆ, ಯಾವುದನ್ನೇ ಒಂದು ಟ್ಯಾಗ್ ಮಾಡಲ್ಲ, ಕಟ್ಟಲ್ಲ, ಆರಾಮಾಗಿ ಅದು ಎಲ್ಲಿ ಬೇಕಲ್ಲ ಅಡ್ಡಾಡ್ಕೊಂತ ಇರುತ್ತೆ ರೂಮ್ ಒಳಗಡೆ. ಬೆಳಕೆಲ್ಲ ಚೆನ್ನಾಗಿದೆ. ಮತ್ತೆ ನಾನು 2-2:30ಗೆ ಒಂದು ಸತಿ ಎಂಟರ್ ಆಗ್ತೀನಿ ಆ ಮನೆಗೆ. ಅಲ್ಲಿ ಅಷ್ಟು ಮಾಡಿ ಬಂದಮೇಲೆ ನಾನು ಮತ್ತೆ ಅದರೊಳಗಡೆ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಅದೇನು ನಾನು ಹುಲ್ಲಿಟ್ಟು ಬಂದಿರ್ತೀನಿ ಒಣಮೇವನ್ನ ತಿನ್ನುತ್ತೆ, ತಿಂದ್ಬಿಟ್ಟು ಆರಾಮಾಗಿ ಮಲಗಿರುತ್ತೆ, ಮಿಲ್ಕ್ ಹಾಕೊಂಡು ಅದರ ರಿಕದ್ ನ್ಯಾಚುರಲಾಗಿ ಇರುತ್ತೆ. 2-2.25 ಆದ ತಕ್ಷಣ ಮತ್ತೆ ಒಂದು ಸತಿ ಹಸೆ ಮೇವು ಒಂದು 3 kg ಕೊಡ್ತೀನಿ ಅಷ್ಟೇ. CYSF 31 ಒಂದಿದೆ, MF 33 ಅಂತಲೇ ಒಂದು ತಳಿ ಇದೆ. ಅದನ್ನು ಇದಕ್ಕೆ ಅಂತಲೇ ತುಂಬ ಸಣ್ಣದಾಗಿದೆ ಕಡ್ಡಿ. ಅದು ಈ ಕುರಿಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಕುರಿ ಸಾಕೋದ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಹಾಕೊಂಡಿದ್ದೆ ಅದನ್ನು. ಅದು ಚೆನ್ನಾಗಿ ಬರ್ತಾಯಿದೆ. ಅದು ಒಂದು 20-30 ಡೇಸ್ಗೆಲ್ಲ ಮಲ್ಟಿ ಕಟ್ಟೋದು. ಒಂದು 4 to 5 years ಇಟ್ಕೋಬೇಕು. 1.5 ಅಡಿ ಸಾಲಿನಂತೆ ಹಾಕೊಂಡಿದ್ದೀನಿ. ಅದಕ್ಕೆಲ್ಲ ರೈನ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಇದು ವಾಟರ್ ಇದನ್ನು ಒಂದು 5 ನಿಮಿಷ ಆನ್ ಮಾಡಿದರೆ ಸಾಕು, ಎಲ್ಲ ನೀಟಾಗಿ ನೆನೆಯುತ್ತೆ. ದಿನ 2 ಲೈನ್ ಥರ ಕಟ್ ಮಾಡೋದಕ್ಕೆ ಅದಕ್ಕೆ ಅಂತಲೇ ಮಾಡಿದ್ದೆ. ಬಟ್ ಇದು ನೋಡಿದರೆ ಕನ್ಸಂಪ್ಷನ್ ಅರ್ಧ ಲೈನೂ ತಿನ್ನೋಕ್ಕಾಗ್ತಾಯಿಲ್ಲ. ಇದನ್ನು ಹಸುಗಳು ಎಂಜಾಯ್ ಮಾಡ್ತಾ ಇದ್ದಾವೆ. ಹಸುಗಳು ಚೆನ್ನಾಗಿ ತಿಂತಾಯಿದೆ. ಕಡ್ಡಿ ತುಂಬ ಸಣ್ಣ ಬರ್ತಾಯಿದೆ. ಅವನು ತುಂಬ ಖುಷಿಯಾಗಿ ತಿಂತಾಯಿದೆ. ಅದಾದಮೇಲೆ ಏನು ಮಾಡ್ತೀನಿ, ಮತ್ತೆ 6 ಗಂಟೆಗೆ ಸೈರನ್ ಸ್ಟಾರ್ಟ್ ಆಗುತ್ತೆ ಅವರದು ಬರಲಿಲ್ಲ ಅಂತ ಹೇಳ್ಬಿಟ್ಟು. 6 ಗಂಟೆಗೆ ಒಂದು ಅನಿಮಲ್ಸ್ಗೆ 100 ಗ್ರಾಮ್ ಥರ ಹಿಂಡಿ ಹಾಕ್ತೀನಿ. ಮತ್ತೆ 2 ಸೇರು ಅಲ್ಜೋಳ ಹಾಕ್ತಾಯಿದ್ದೀನಿ. ಗೋಧಿ ಬೂಸ ಅಂತ, ಗೋಧಿದು ಚಕ್ಕೆ ಅಂತ ಹೇಳ್ತಾರೆ ಇಲ್ಲಿ, ಅದನ್ನು ಒಂದು 100 ಗ್ರಾಮ್ ಒಂದು ಅನಿಮಲ್ಸಿಗೆ ಬೀಳೋ ಥರ ಅದು ಸೇರು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ ಮಾಡಿಟ್ಟಿದ್ದೀನಿ. 1-1.5 kg ಹಿಡಿಯೋ ಥರ. ಅದರಲ್ಲಿ ನಾನು ಪ್ರತಿ ದಿವಸ ಅಳತೆ ಮಾಡಲ್ಲ, ಬಾಕ್ಸಲ್ಲಿ ಹಾಕ್ಕೊಂತೀನಿ. ಟೋಟಲಿ ಒಂದು 6 kg ಇಲ್ಲ 5 kg ಆಗುತ್ತೆ ಟೋಟಲ್ ಎಲ್ಲ ಮಿಕ್ಸ್ ಆಗಿರೋದು. ಅದನ್ನು ತಗೊಂಡೋಗ್ಬಿಟ್ಟು ಹಾಕಿದರೆ ಮತ್ತೆ ಶಾಂತವಾಗಿಬಿಡ್ತವೆ. ಇನ್ಯಾವುದೇ ರೀತಿ ಗಲಾಟೆ ಗದ್ದಲ ಇರಲ್ಲ. ಆಮೇಲೆ ನೈಟ್ ನಾನು ಏನಂತ ಹೇಳಿದೆ ಲಾಸ್ಟಿಗೆ, ನಮ್ಮ ತೋಟದಲ್ಲೊಂದು ನನಗೆ ಭಾರಿ ತರಲೆ ಕೊಟ್ಟಂಥ ಒಂದು ಹುಲ್ಲಿದೆ ಅಂತ ಹೇಳಿದ್ನಲ್ಲ, ಆ ಹುಲ್ಲನ್ನು ಸಂಜೆ 7 kg ಹುಲ್ಲು ಹಾಕ್ತೀನಿ. ಅದನ್ನು ಸಂಜೆ ಅದು ಹಾಕಿದರೆ ಒಂದು ಕಡ್ಡಿ ಬಿಡಲ್ಲ, ಎಲ್ಲ ಚಾಪ್ ಮಾಡಿ ಹಾಕಿರ್ತೀನಿ. ಪ್ರತಿಯೊಂದನ್ನು ಅಷ್ಟು ಸಂತೋಷವಾಗಿ ತಿಂತವೆ. ಆ ಹುಲ್ಲು ತಿಂತಾ ಇದ್ರೆ ನಮಗೆ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಅಷ್ಟು ಚೆನ್ನಾಗಿ ತಿಂತವೆ. ಹುಲ್ಲು ಖಾಲಿ ಆಗ್ತಾಯಿದೆ, ತೋಟನೂ ಕ್ಲೀನ್ ಆಗ್ತಾಯಿದೆ, ಅನಿಮಲ್ಸೂ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಎಲ್ಲಿ ಒಳ್ಳೆ ಮಾರುಕಟ್ಟೆ ಇದೆ ಅದಕ್ಕೆ? ಸರ್, ಅದು ಮಾರುಕಟ್ಟೆ ಅಂತ ಹೇಳಿದರೆ ಈಗ ಸಾಕ್ತಾ ಇರೋ ಉದ್ದೇಶನೇ ಮಾಂಸಕ್ಕಾಗಿ. ಈಗ ನಾವು ಸ್ಪೆಷಲ್ಲಾಗಿ ನಾರಿ ಸುವರ್ಣ ಅಂತೇಳಿ ನಾವು ಯಾವುದೋ ಬ್ರೀಡ್ ಹೆಸರು ಇಟ್ಕೊಂಡ್ರೆ ಅದು ಮಾರ್ಕೆಟಿಂಗು ಈಗ ಅಪೇಕ್ಷೆ ಇರೋ ಅಂಥವ್ರು. ಈಗ ಯಾರೋ ನನ್ನ ಸ್ನೇಹಿತ ಬರ್ತಾನೆ, ನೋಡ್ತಾನೆ, ನನಗೊಂದು ಅನಿಮಲ್ ಕೊಡು, ಈ ಥರ ಈಗ ರನ್ ಆಗ್ತಾಯಿದೆ. ಈಗ ನಮ್ಮ ಸ್ನೇಹಿತರ ಬಳಗ ಏನಿದೆ, ಅವ್ರಿಗೊಂದು ಬೇಕು, ಇವ್ರಿಗೊಂದು ಬೇಕು. ಅವ್ರ ಬ್ರೀಡಿಂಗು ಈಗ ಸಾಕಿರೋ ಅಂಥವ್ರಿಗೆ, ನಾಟಿ ಕುರಿ ಸಾಕಿರೋರ್ಗೊಂದು ಗಂಡು ಮರಿ ಬೇಕು ಬ್ರೀಡಿಂಗಿಗೆ, ಗಂಡನ್ನು ಚೇಂಜ್ ಮಾಡಿದರೆ ಅವರಲ್ಲೂ ತಳಿ ಚೇಂಜ್ ಆಗಲಿ ಅಂತ ಈ ಥರ ನಡೀತಾ ಇದೆ. ನನ್ನ ಹತ್ರ ಈಗ 5 to 6 ಅನಿಮಲ್ಸ್ ಮೂವ್ ಆಗಿದೆ. ಮಾರ್ಕೆಟಿಂಗ್ ಅಂದರೆ ಈಗ ಫ್ರೆಂಡ್ ಸರ್ಕಲಲ್ಲೇ ಮೂವ್ ಆಗ್ತಾ ಇದೆ ಸರ್. ಅಷ್ಟು ಇನ್ನೂ ವೈಡಾಗಿ ನಾವು ಅಷ್ಟು ಅಡ್ವರ್ಟೈಸ್ ಮಾಡ್ಕೊಂಡು ಯಾವುದು ಮಾಡೋ ಉದ್ದೇಶನೂ ಇಲ್ಲ. ಬಟ್ ಒಂದು ಮನೆಯಲ್ಲಿ ಒಂದು 5ರಿಂದ 10 ಅನಿಮಲ್ಸ್ನ ಯಾವುದೇ ನಿರಾಯಾಸವಾಗಿ ಸಾಕ್ಬೋದು ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಈಗ ನನ್ನ ಅನುಭವದ ಪ್ರಕಾರ 10 ಅನಿಮಲ್ನ ಸಂತೋಷವಾಗಿ ಸಾಕ್ಬೋದು. ಮಾರ್ಕೆಟಿಂಗ್ ಅಂದರೆ ಈಗ ಅರಸೀಕೆರೆ ಪ್ರತಿಯೊಂದು ನಮಗೆ ಲೋಕಲ್ ಸಂತೆಗಳಿದ್ದಾವೆ. ನಾವು ಯಾರಿಗೂ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ನಮ್ಮ ಮಾಮೂಲಿ ಕುರಿ, ನಾಟಿ ಕುರಿ ಏನು ಮಾರ್ತಾರೆ ಅದೇ ಥರ ಮಾರಿದ್ರು ರೈತನಿಗಂತ ಲಾಸ್ ಆಗೋ ಚಾನ್ಸೇ ಇಲ್ಲ. ಯಾಕೆ ಅದು 1 ಮರಿ ಕೊಟ್ಟಿರುತ್ತೆ, ಇದು 2-3 ಕೊಟ್ಟಿರುತ್ತೆ. ಅವ್ನು ನಾಟಿ ಕುರಿ ಅವ್ನು 5,000 ತಂದರೆ ನಾನು 15,000, ಅದೇ ತಾಯಿ ಒಂದು ಕುರಿಯಿಂದ 15,000 ನಾನು ತರ್ಬೋದು ನಾಟಿ ಕುರಿ ಲೆಕ್ಕಕ್ಕೆ ಮಾರಿದ್ರು. ಹಂಗಾಗ್ಬಿಟ್ಟು
ಮಾಂಸ ಅಂದರೆ ಎಲ್ಲ ಒಂದೇನೆ. ನಾವು ತಳಿ ಹೆಸರು ಹೇಳ್ಕೊಂಡು ಮಾರ್ಕೆಟಿಂಗ್ ರೈಸ್ ಮಾಡ್ಕೊಂಡು ನಾವು ದುಡ್ಡು ಮಾಡ್ಕೊಳೋದಕ್ಕೆ ನಾವು ತಳಿ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ನಾವು ಇದೇ ತಳಿ ಅದೇ ತಳಿ ಅನ್ನೋದ್ರು ತಿನ್ನೋದಕ್ಕೆ ತಳಿ ಅವಶ್ಯಕತೆ ಇಲ್ಲ, ಸಾಕೋದಕ್ಕೆ ಮಾತ್ರ ತಳಿ ಅಷ್ಟೇ. ಹಂಗಾಗಿ ಅದಕ್ಕೆ ಬ್ರೀಡಿಂಗು ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಜನ. ಅದು ಬಿಟ್ಟರೆ ಇನ್ನು ಯಾವುದೇ ವ್ಯತ್ಯಾಸ ಏನಿಲ್ಲ. ಈಗ ಬೇರೆ ತಳಿಗೆ ನಾವು ಹೋಲಿಕೆ ಮಾಡಿದರೆ ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತಾ ಹೇಗೆ ಸರ್? ಇದಕ್ಕೆ ಒಳ್ಳೆ ಬೆಲೆ ಅಂದರೆ ನಾನು ಹೇಳಿದಾಗೆ ಇದಕ್ಕಿಂತ ಡಾರ್ಪರ್ ಅಂತ ಒಂದು ತಳಿ ಇದೆ, ರಾಂಬುಲೆಟ್ ಅಂತ ಒಂದು ತಳಿ ಇದೆ. ನಮ್ಗೆ ಆರ್ಥಿಕವಾಗಿ ನಾವೇನಾರು ಹಾಕ್ಬೇಕು ಅಂದರೆ ನಮ್ಮ ಶಕ್ತಿನೇ ಇರಬೇಕಲ್ವ. ನಮಗೆ ಈಗ ಸಣ್ಣ ಮಟ್ಟದಲ್ಲಿ ನಾವು ಹಾಕೋದಕ್ಕೆ ಆಸಕ್ತಿ ಇರೋದ್ರಿಂದ ಇದನ್ನೇ 30,000 ಪ್ರೆಗ್ನೆಂಟು ಅಂತಾರೆ, ಯಾವುದೋ ನಾರಿ ಸುವರ್ಣನೆ. ನನಗೆ ಡಾರ್ಪರ್ ಹಾಕಬೇಕು ಅಂತ ಆಸೆ ಇದ್ರೂ 3 ಲಕ್ಷ ರೂಪಾಯಿ ಒಂದು ಅಂತ ಹೇಳ್ತಾನೆ ಮೇಲು, ಫೀಮೇಲು 3.5-4 ಲಕ್ಷ ಅಂತ ಹೇಳ್ತಾನೆ. ಅದನ್ನು ಕೊಟ್ಟು ಸಾಕುವಷ್ಟು ಶಕ್ತಿ ಪ್ರತಿಯೊಬ್ಬ ರೈತ, ಈಗ ಸಾಮಾನ್ಯವಾಗಿ ಸಣ್ಣ ರೈತನಿಗೆ ಇರೋದು ಕಷ್ಟ ಇರುತ್ತೆ. ಹಾಗಾಗ್ಬಿಟ್ಟು ಯಾರೋ ಡೆವಲಪ್ ಮಾಡಿಕೊಟ್ಟಿದ್ರೆ ಮಗ ನಡೆಸ್ಕೊಂಡು ಹೋಗ್ಬೋದು. ಈಗ ನಾವೇನೆ ಅಷ್ಟೊಂದು ತಂದು ಹಾಕ್ಬಿಟ್ಟು ಮಾಡುವಂದಾಗ ಏನಾದ್ರು ಮನೇಲಿರೋರಿಗೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ಕುರಿ ಮರಿಗೆ ಹೋಗಿ 3.5 ಲಕ್ಷ ಕೊಟ್ಟು ತಂದಾನೆ, ಅವನಿಗೆ ಬುದ್ಧಿ ಐತೆ, ಅದರಿಂದ ಸುತ್ತ ಏನೇ ಅನ್ನೋ ಥರ. ಅದರಿಂದ ನಮಗೆ ಸಣ್ಣ ಮಟ್ಟದಲ್ಲಿ ಆದಾಯ ಬರೋದನ್ನು ಕಷ್ಟ. ಮಾರ್ಕೆಟ್ ಮಾಡೋದು ನೀವು ಹೇಳ್ದಾಗೆ ಯಾರೋ ಒಬ್ಬ ದುಡ್ಡಿರೋ ಅಂತಾನೆ ಈಗ ಸಾಮಾನ್ಯ ಜನದ ಕೈಗೆ ಸಿಗಲ್ಲ. ಅದನ್ನು ಅವ್ರು ಹೇಳೋ ಪ್ರಕಾರ 3 ತಿಂಗಳೊಳಗಡೆ 30 kg ಕ್ರಾಸ್ ಆಗುತ್ತೆ ಅಂತ ಹೇಳ್ತಾರೆ. ಐ ಥಿಂಕ್ ಇದೂ ನಮ್ಮ ಬಡತನದ ನಾರಿ ಸುವರ್ಣನು 3 ಮರಿ ಹಾಕಿದ್ರೆ 10 kg ಬಂತು ಅಂದರೆ ಅದನ್ನು ಕ್ರಾಸ್ ಮಾಡ್ದಂಗೆನೆ. ಮಾಂಸದ ಲೆಕ್ಕದಲ್ಲಿ ನೋಡಿದರೆ ಅದೇ ಡಾರ್ಪರ್ ಏನು 30 kg ತೆಗಿತಾ ಇದೆ, ಒಂದು ಅನಿಮಲ್ ತೆಗೆದ್ರೆ ಇದು 3 ಅನಿಮಲಿಂದ ಸಾಮಾನ್ಯ ಈಗ ನಾನು ಬಡವ 10,000 ಕೊಟ್ಟು ತಗೊಂಡು ಖುಷಿಯಾಗಿ ತಿಂತೀನಿ, 30,000 ಕೊಟ್ಟು ತಿನ್ನೋದಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋನಿಗೆ ಅದೇ ಮಾಂಸ ಇದರಲ್ಲಿ 10,000ಕ್ಕೆ ಸಿಗುತ್ತೆ ಸರ್. ಹಂಗಾಗ್ಬಿಟ್ಟು ದುಡ್ಡಿದ್ದವ್ರಿಗೆ, ಇನ್ವೆಸ್ಟ್ ಮಾಡೋ ಅಂಥವ್ರಿಗೆ ಡಾರ್ಪರು, ರಾಂಬುಲೆಟ್ ಎಲ್ಲ ಇದೆ. ಅದು ಒಳ್ಳೆ ಮಾಸನೂ ಬರುತ್ತೆ, 60 kg 70, 80, 1 ಕ್ವಿಂಟಲ್ ತನಕ ಬಂದಿರೋ ನಿದರ್ಶನಗಳು ಇದೆ. ಅದಕ್ಕೆ ತಾಣ ಶಕ್ತಿ ಇಲ್ಲ ಅಂದಾಗ ಈಗ ನಮ್ಮ ಶಕ್ತಿ ಅನುಸಾರ ನಮ್ದು ಏನು ನಡೀತಾ ಇದೆ ಅದಕ್ಕೆ ಇದಾಗಿ ನಾರಿ ಸುವರ್ಣ ಚಾಯ್ಸ್ ಮಾಡ್ಬೋದು. ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋರು 2-3 ಮರಿ ಹಾಕಿದರೆ ಅವನ್ನ ಸ್ಪೆಷಲ್ ಕೇರ್ ತಾಂತೀವಿ ಅನ್ನೋ ಆಸಕ್ತಿ ಇದ್ದರೆ ಮಾತ್ರ ಮಾಡಬೇಕು. ಸ್ಪೆಷಲ್ ಕೇರ್ ತಾಣ ಆಸಕ್ತಿ ಇಲ್ಲ, ನಾನು ಮೇವು ಹಾಕ್ತೀನಿ, ಬೂಸ ಹಾಕ್ತೀನಿ, ಮರಿ ಡೆವಲಪ್ ಆಗಬೇಕು ಅಂದರೆ ದಯವಿಟ್ಟು ಇದು ಮಾಡೋದ್ರಿಂದ ತುಂಬ ಕೈ ಸುಟ್ಕೊಂತಾರೆ ಅಂತಲೇ ಹೇಳ್ಬೋದು. ನಾರಿ ಸುವರ್ಣ ಕುರಿಮರಿಗಳು ಎಲ್ಲಿ ಸಿಗುತ್ತೆ, ಮತ್ತು ಎಷ್ಟೇ ವಯಸ್ಸಿನ ಕುರಿಗಳನ್ನು ತಂದು ಸಾಕಂಥದ್ದು ಹೆಚ್ಚು ಸೂಕ್ತ ಅಂತೀರಿ? ಸರ್, ನಾನು 2 ತಿಂಗಳು ಪ್ರೆಗ್ನೆಂಟ್ ಆಗಿರೋನ ಕುರಿಗಳನ್ನ ತೊಗೊಂಡಿದ್ದೆ. ನನಗೆ ಫಸ್ಟ್ ಟೈಮು ನಾನು ಮರಿ ನೋಡಬೇಕು, ಆಮೇಲೆ ತುಂಬ ಲಾಂಗ್ ಟೈಮ್ ಸಣ್ಣದ್ರಿಂದ ಸಾಕಿದರೆ ತುಂಬ ಟೈಮ್ ತಗೊಳುತ್ತೆ, ಅಷ್ಟರೊಳಗೆ ಇಂಟ್ರೆಸ್ಟ್ ಡ್ರಾಪ್ ಆಗ್ಬೋದು ಇಲ್ಲ ಎಕ್ಸ್ಟ್ರಾ ಆಗ್ಬೋದು ಅನ್ನೋದಕ್ಕಾಗಿ ಏನು ಮಾಡಿದೆ, ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತೇಳಿ 2 ಪ್ರೆಗ್ನೆಂಟ್ ಅನಿಮಲ್ಸ್ ತೊಗೊಂಬಂದೆ. ಪ್ರೆಗ್ನೆಂಟ್ ಅನಿಮಲ್ ತಂದೆ, ನನ್ನ ಅನ್ಬೋದ ಪ್ರಕಾರ ಅದು ಚೆನ್ನಾಗಿ ಡೆವಲಪ್ ಆಯಿತು. ನಾನು ಕೊಟ್ಟರೆ ಫೀಡು ಅವ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನಿಸುತ್ತೆ. ಅನಿಮಲ್ ಡೆವಲಪ್ಮೆಂಟೂ ಚೆನ್ನಾಗಿ ಬಂದಿತ್ತು. ನಾನು ಪ್ರತಿ ತಿಂಗಳು ಅವನ್ನ ವೇ ಮಾಡಿ ಎಷ್ಟೆಷ್ಟು ವೆಯ್ಟ್ ಜಾಸ್ತಿ ಆಗ್ತಾಯಿದೆ ಕಡಿಮೆ ಆಗ್ತದೆ ಪ್ರತಿಯೊಂದು ಚಾರ್ಟ್ನ ರೆಡಿ ಮಾಡಿರ್ತೀನಿ. ಹುಟ್ಟಿದಾಗಲೇ 3.5 kg ತನಕ ನಮ್ಮದು ನಾರಿ ಸುವರ್ಣ ಮರಿನೇ ಬಂದಿತ್ತು. 3 ತಿಂಗಳು ಕ್ರಾಸ್ ಆಗೋದ್ರೊಳಗಡೆ 17 kg ನಮ್ಮದೇ ನಾರಿ ಸುವರ್ಣನೇ ಅನಿಮಲ್ಲೇನೆ ಬಂದಿತ್ತು. ಹಂಗಾಗ್ಬಿಟ್ಟು ಈಗ ಸಾಕೋರಿಗೆ, ಈಗ ದುಡ್ಡಿದ್ದವನು 30,000 ಕೊಟ್ಟು ಪ್ರೆಗ್ನೆಂಟೇ ತಾಬೋದು. ಈಗ ನಾನು ಸಾಮಾನ್ಯ ಮನುಷ್ಯ ತಗೋಬೇಕು ಅಂದರೆ ಮಿನಿಮಮ್ 3 ತಿಂಗಳು ಆಗಿದ್ರೆ, 3 ತಿಂಗಳು ಆಗಿ ಹಾಲು ಕುಡಿಯೋದು ಬಿಟ್ಟು ಅದು ಸ್ವಲ್ಪ ತಾಯಿ ಬಿಟ್ಟು ಇಂಡಿಪೆಂಡೆಂಟಾಗಿ ಬದುಕೋ ಶಕ್ತಿ ಬಂದಿರೋದೇ 3 ತಿಂಗಳಾದಮೇಲೆ. ಆ ಟೈಮಲ್ಲಿ ತಾಣೋದ್ರಿಂದ 3-4 ತಿಂಗಳು ಆದಮೇಲೆ ತಾಣೋದ್ರಿಂದ ಅದು ಸಾಯ ಅಂತ ಇದು ಕಾಯಿಲೆಗಳನ್ನು ಇದು ಮಾಡೋ ಅಂಥದ್ದು. ಯಾಕೆಂದ್ರೆ ದುಡ್ಡು ಕೊಟ್ಟು ತಾಂಡೋಗಿರ್ತಾನೆ, ಅದಕ್ಕೊಂಚೂರು ಡಿಸ್ಟರ್ಬ್ ಆದ್ರೂ ಚಲನವಲನದಲ್ಲಿ ಅವನಿಗೆ ಗಾಬರಿ ಆಗುತ್ತೆ. ಅದು ನಾವು ಏನು 3 ತಿಂಗಳು ಆದಮೇಲೆ ತಾಂಡ್ರೆ ಅದು ಇಂಡಿಪೆಂಡೆಂಟಾಗಿ ಬದುಕೋ ಶಕ್ತಿ ಬಂದಿರುತ್ತೆ, ಹಾಕಿರೋ ಬಂಡವಾಳಕ್ಕೆ ಮೋಸ ಇರಲ್ಲ ಅಂತ ಹೇಳ್ಬೋದು. ಅದ್ರ ಒಳಗಡೆ ಇರೋದನ್ನು ಯಾರೋ ಸೇಲ್ ಮಾಡ್ತಾ ಏನೇ ನಂಗೆ ಅರ್ಜೆಂಟಿಗೆ ತಂದುಬಿಡೋಣ ಅಂತ ಕೊಡ್ತಂದ್ರೂ ನಾವು ಎಕ್ಸ್ಟ್ರಾ ಕೇರ್ ಮಾಡಬೇಕಾಗತ್ತೆ, ಎಕ್ಸ್ಟ್ರಾ ಹಾಲು ಕೊಡಿಸ್ಬೇಕಾಗುತ್ತೆ, ಪ್ರತಿಯೊಂದನ್ನು ನಾವು ಕೇರ್ ಮಾಡಬೇಕಾಗುತ್ತೆ. ಆ ರಿಸಕ್ ತಾಣಕ್ಕೆ ರೆಡಿ ಇದ್ದರೆ ಕಡಿಮೆ ಏಜ್ನೋ ತಾಬೇಕು, ಇಲ್ಲ ನಾವು ಸ್ಮಾರ್ಟಾಗಿ ವರ್ಕ್ ಮಾಡಬೇಕು ಅನ್ನೋ ಭಾವನೆ ಇತ್ತು ಅಂದರೆ ಯಾವುದೇ ಒಂದಾಗಲಿ 3 ತಿಂಗಳು ತಾಯಿ ಹತ್ರ ಕುಡಿದ್ರೆ ಹಾಲನ್ನ ಅದು ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು ಸರ್. ಕುರಿಗಳ ಜೊತೆಗೆ ಈ ಗಿನಿಪಿಗ್ನ ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಸಾಕ್ತಾ ಇದ್ರೆ ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಕುರಿಗಳ ಜೊತೆ ಗಿನಿಪಿಗ್ ಸಾಕ್ತಾ ಇಲ್ಲ, ಗಿನಿಪಿಗ್ನ ಜೊತೆ ಕುರಿ ಸಾಕ್ತಾ ಇದ್ವಿ. ಗಿನಿಪಿಗ್ಗು ನಾನು 7 ವರ್ಷದ ಹಿಂದೆಯಿಂದ ನಾನು ಸಾಕಿರೋದು ಸರ್. ಅದು ಗಿನಿಪಿಗ್ಗು ನಾನು ಹೇಳ್ದಂಗೆ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಆಲ್ಟರ್ನೇಟ್ ಆಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಕೆಲಸ. ಇದರಿಂದ ಏನಾದ್ರು ಮಾಡಿ ಹೊರಗಡೆ ಬರಬೇಕು ಅನ್ನೋ ಫೀಲ್ ನನಗಿತ್ತು. ಯಾವುದೋ ಒಂದು ಪೇಪರ್ ಆ್ಯಡಲ್ಲಿ ಈ ಥರ ಗಿನಿಪಿಗ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಬಂದಿತ್ತು. ಇದು ಈ ಥರ ಸಾಕ್ಬೋದ, ನಾನು ಇಲ್ಲ ಅಂದ್ರೂ ಆಬ್ಸೆಂಟಲ್ಲೂ ಅದು ಡೆವಲಪ್ ಆಗುತ್ತಲ್ಲ ಬೆಳಗ್ಗೆ ಸಂಜೆ ವರ್ಕ್ ಮಾಡಿದರೆ ಅಂತ ಹೇಳ್ಬಿಟ್ಟು ಒಂದು 7 years ಬ್ಯಾಕು ಒಂದು 6 month ನನಗೆ ಮರಿ ಸಿಗಲಿಲ್ಲ. ಅದು ತುಂಬ ಟ್ರೈ ಮಾಡ್ದು, ಅವ್ರ ಹತ್ರ ಹೋದು ಒಂದು 2-3 ಸತಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ಪ್ರತಿಯೊಂದು ಸ್ಟಡಿ ಮಾಡಿ, ಅದಕ್ಕೊಂದು 6 ತಿಂಗಳು ಸ್ಟಡಿ ಮಾಡಿ, ಆಮೇಲೆ ಒಂದು 40 ಅನಿಮಲ್ಸ್ನ ಏನೋ ಕಾಲಿಗೆ ಬಿದ್ದು 40 ಅನಿಮಲ್ ಇಸ್ಕೊಂಡು ಬಂದು ಜೈಕುಮಾರ್ ಅಂತ ಹೇಳ್ಬಿಟ್ಟು, ಅಕ್ಕೂರು ಅಂತ ಹೇಳ್ಬಿಟ್ಟು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ಬೈಕಿಂದಲೇ ಹೋಗಿ ಅವಾಗ ಪ್ರತಿಯೊಂದೂ ಅಷ್ಟು ಕಷ್ಟ ಇತ್ತು, ಅವಾಗ ಓಡಾಡ್ಕೊಂಡು ತಂದೆ. ಆಮೇಲೆ ನಮ್ಮ ದುರದೃಷ್ಟ ಅದೇ ಅನ್ಪ್ಲಾನಡ್, ನಮಗೆ ಗೊತ್ತಿಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತಾರಲ್ಲಂಗೆ 40 ಅನಿಮಲ್ ತಂದೆ, 25 ಫೀಮೇಲ್ಸೇನೆ ಸತ್ತೋಯ್ತು.
ಅವನು ಏನು ಕೊಟ್ಟಿದ್ದ, 2ಕ್ಕೆ 1 ಗಂಡು ಅಂತ ಕೊಟ್ಟಿದ್ದ. ಗಂಡುಗಳೆಲ್ಲ ಉಳ್ಕೊಂಡು ಹೆಣ್ಣುಗಳೆಲ್ಲ ಸತ್ತೋಯ್ತು. ಕಾರಣ ಇಷ್ಟೇನೆ, ತುಂಬ ಸ್ಮಾಲ್ ಇರೋದನ್ನು ಕೊಟ್ಟಿದ್ರು ಅವರು. ವೆಯ್ಟ್ ನಮ್ಮದು ಪ್ರೆಷರ್ ಇತ್ತಲ್ಲ ಸರ್, ಅನಿಮಲ್ ಬೇಕು ಸರ್, ಕೊಡಿ ಸರ್ ಅಂತ ನಮ್ಮದು ವೈಯಕ್ತಿಕವಾಗಿ ಪ್ರೆಷರ್ ಇತ್ತು. ಇವ್ರಿಗೆ ಕೊಟ್ಟು ಕೈ ತೊಳ್ಕೊಂಬಿಡೋಣಪ್ಪ ಅನ್ನೋ ಮೂಮೆಂಟಲ್ಲಿ ಅವ್ರು ಕೊಟ್ಟರು. ಅವರು ನಮ್ಮ ಕಾಟ ತಡೆಯೋಕ್ಕಾಗ್ದಲ್ಲೇ ಕೊಟ್ಟರು. ಅವರು ಬಾಡಿ ವೆಯ್ಟ್ ಮಾಡಿಕೊಡೋದಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಅದೇನಾಯಿತು, ಒಂದು 15-10 ಫೀಮೇಲ್ಸ್ ಮಾತ್ರ ಉಳ್ಕೊಂತು. ಮನೇಲಿರೋರ ನಿಂದನೆಗೆ ಗುರಿ ಆಗ್ಬಿಟ್ಟೆ. ಇದು ಯಾವುದು ಹೋಗಿ ಇಲಿ ಸುಂಡಾಗೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಏನಕ್ಕೆ ಬೇಕು ಇವೆಲ್ಲ, ಎಲ್ಲ ದಿನ ಹೋದ್ರೆ ಡೋರ್ ಓಪನ್ ಮಾಡೋಕ್ಕೆ ಹೆದರಿಕೆ. ಅವಾಗ ಎಷ್ಟು ಸತ್ತೋಗಿರ್ತವೋ ಏನು ಅಂತ ಹೇಳ್ಬಿಟ್ಟು ಅಂಥ ಪರಿಸ್ಥಿತಿ ಎದುರಾಯಿತು. ಆಮೇಲೆ ಅವನು ಒಂದು 5-6 ತಿಂಗಳು ಸಾಕಿದೆ. ಸಣ್ಣ ಮರಿಯಿಂದ ಡೆವಲಪ್ ಮಾಡಿದೆ. ಆಮೇಲೆ ಮರಿ ಹಾಕಿದಾಗಲೂ ಫಸ್ಟ್ನೇ ತಾಯಿನೇ ಮರಿ ಹಾಕಿರೋದು 2 ಮರಿನೂ ಸತ್ತೋಯ್ತು. ಮತ್ತೆ ಅಬ್ಸೆಂಟ್ ಆದರು. ಇವೆಲ್ಲ ಮಾಡೋಕ್ಕಾಗತ್ತೆ, ಇವೆಲ್ಲ ಹಸು ಕಟ್ಕೊಂಡ್ರೆ ಹೈ ಕ್ಲಾಸ್ ಜೀವನ ಮಾಡ್ಬೋದಿತ್ತಲ್ಲ. ಒಂದು HF ಹಸು ಇತ್ತು ಅವಾಗ, ಜೆರ್ಸಿ ಎಲ್ಲ. ಇನ್ನೊಂದು ಹಸು ಹಾಕ್ಬಿಟ್ರೆ 10,000 ಹಾಲಲ್ಲಿ ಬರುತ್ತೆ. ಇವೆಲ್ಲ ಯಾಕೆ ಬೇಕು, ಇವನು ಇಲ್ದವೆಲ್ಲ ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಎಲ್ಲರ ನಿಂದನೆ ಗುರಿ ಆದೆ. ನಕ್ಕರು ಇವನು ಯಾವುದೋ ಇಲ್ಲಿ ಸಾಕ್ತಾನೆ ಅಂತ. ಬಟ್ ಇವತ್ತು ಅದೇ ಕೈ ಹಿಡಿದಿದೆ ಸರ್. ಏನು ಗಿನಿಪಿಗ್ ಅಂತ ಏನು, ಅದನ್ನು ಯಾಕೆ ಸಾಕಾಣಿಕೆ ಮಾಡಬೇಕು ಸರ್? ಗಿನ್ನಿಪಿಗ್ ಅನ್ನೋದು ಅದು ಒಂದು ಸಾಧಾರಣ ಎಲ್ಲ ಅನಿಮಲ್ ಥರ, ಅದು ಒಂದು ಅನಿಮಲ್ಲೇನೆ. ಅದನ್ನು ವೈಯಕ್ತಿಕವಾಗಿ ಕೆಲವು ಕಂಟ್ರಿಗಳಲ್ಲಿ ವಿಟಮಿನ್ ಸಿ ಚೆನ್ನಾಗಿದೆ ಅಂತೇಳಿ ತಿನ್ನೋದಕ್ಕೇ ಬಳಸ್ತಾರೆ. ಬಟ್ ನಮ್ಮ ದೇಶದಲ್ಲಿ ಆ ತಿನ್ನೋ ಪದ್ಧತಿ ಇನ್ನೂ ಬಳಕೆಗೂ ಬಂದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ನಮಗೆ R&D ರಿಸರ್ಚ್ ಸೆಂಟರ್ಗಳಲ್ಲಿ ಅದ್ರ ಮೇಲೆ ಪ್ರಯೋಗಶಾಲೆಗಳಲ್ಲಿ ಅದು ಏನು ಒಂದು ಯಾವುದೇ ಒಂದು ಕಂಡಿಡಿದ್ರೆ, ಯಾವುದೇ ಒಂದು ಮೆಡಿಸಿನ್ಸ್ ಕಂಡಿಡಿದ್ರೆ ಅದ್ರ ರಿಯಾಕ್ಷನ್ಸು, ಅದರದ್ದು ಪ್ಲಸ್ ಮೈನಸ್ನ ಐಡೆಂಟಿಫೈ ಮಾಡೋದಕ್ಕಾಗಿ ಮೊದಲನೇದಾಗಿ ಇದ್ರ ಮೇಲೆ ಪ್ರಯೋಗ ಮಾಡೋದಕ್ಕಾಗಿ ಆಲ್ಮೋಸ್ಟ್ ಹೋಗ್ತಾ ಇದೆ ಸರ್. ಹೇಗಿರುತ್ತೆ ಗಿನಿಪಿಗ್, ಅದ್ರ ಬಗ್ಗೆ ಹೇಳಿ ನೋಡೋಣ. ಸರ್, ಗಿನ್ನಿಪಿಗ್ ಬಗ್ಗೆ ಹೇಳಬೇಕು ಅಂದರೆ ಅದು ತುಂಬ ವಿಸ್ತಾರವಾಗಿದೆ. ಬಟ್ ಓಕೆ, ಒಂದು ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅದು ಹುಟ್ಟಿದ ಮರಿಯಲ್ಲಿ ಒಂದು 40-50 ಗ್ರಾಮ್ ಇರುತ್ತೆ ಸರ್. ಗಿನ್ನಿಪಿಗ್ ಅಂದರೆ ಅದು ತುಂಬ ಕಲರ್ಸ್ ಬರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಲ್ಯಾಬ್ ಪರ್ಪಸಲ್ಲಿ ಯೂಸ್ ಮಾಡ್ತಾ ಇರೋದು ವೈಟ್ ಮಾತ್ರ ಯೂಸ್ ಮಾಡ್ತಾರೆ, ನ್ಯೂಜಿಲ್ಯಾಂಡ್ ವೈಟ್ ಅಂತ. ಕಣ್ಣುಗಳು ಕೆಂಪು ಕಲರ್ ಇರುತ್ತೆ, ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಕಲರ್ಸ್ ಇದೆ, ಕಲರ್ಸ್ ಫ್ಯಾನ್ಸಿಯಾಗಿ ಯಾರು ತಗೊಳೋರು ತಗೊತಾಯಿದ್ದಾರೆ, ಇಲ್ಲ ಅಂದರೆ ಯಾರೂ ತಗೊಳ್ತಾ ಇಲ್ಲ. ಯಾರು ಮನೆಯಲ್ಲಿ ಸಾಕೋಂಥವ್ರು ಪೆಟ್ ಅನಿಮಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ಅದು ನಾವು ಪೆಟ್ ಅನಿಮಲ್ಗೆ ಅಷ್ಟು ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸಾಕಿರ್ತೀವಿ, ಪ್ರತಿಯೊಂದು ಎಫರ್ಟ್ ಹಾಕಿರ್ತೀವಿ. ಹಂಗಾಗ್ಬಿಟ್ಟು ನಾವು ಗಿನ್ನಿಪಿಗಲ್ಲಿ ನ್ಯೂಜಿಲ್ಯಾಂಡ್ ವೈಟ್ನ ಚಾಯ್ಸ್ ಮಾಡೋದ್ರಿಂದ ಮಾರ್ಕೆಟಿಂಗ್ ಈಸಿ ಆಗುತ್ತೆ ನಮಗೆ. ಅದು ಹುಟ್ಟಿದಾಗ ಒಂದು 40-50 ಗ್ರಾಮ್ ಇರುತ್ತೆ, 90 ಗ್ರಾಮ್ ತನಕಲೂ ಬರುತ್ತೆ. ಅದು ಒಂದು ತಾಯಿ ಕ್ರಾಸ್ ಆಗಿ 70 ಡೇಸಿಗೆ ತಾಯಿ ಮರಿ ಹಾಕುತ್ತೆ. ಆ ತಾಯಿ ಒಂದು 900 ಗ್ರಾಮ್ ತನಕಲೂ ತಾಯಿ ವೆಯ್ಟ್ ಬರುತ್ತೆ ಸರ್, ಯಾವಾಗ ಪ್ರೆಗ್ನೆಂಟ್ ಇದ್ದಾಗ. ಅದು ಮರಿ ಹಾಕಿದ ಮೇಲೆ ಅದು 2 ನಿಪ್ಪಲ್ಸ್ ಇರುತ್ತೆ ತಾಯಿಯಲ್ಲಿ. ಅದು 1 ಮರಿನಾರು ಹಾಕುತ್ತೆ, 5 ಮರಿನಾರು ಹಾಕುತ್ತೆ. ಬೇಸಡ ನಾವು ಏನು ಅದನ್ನು ಟ್ರೀಟ್ ಮಾಡಿರ್ತೀವಿ, ಎಷ್ಟು ಚೆನ್ನಾಗಿ ಸಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಚೆನ್ನಾಗೇ ಸಾಕಿದ್ದೇ ಆದರೆ, ಅದಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳನ್ನ ಪೂರೈಸಿದ್ದೇ ಆದರೆ 4-5 ಮರಿ ಬರುತ್ತೆ. ಅದು ವೆಯ್ಟನ್ನು ಎಲ್ಲವೂ ಒಂದೇ ಯೂನಿಫಾರ್ಮಾಗಿ ಆಲ್ಮೋಸ್ಟ್ ಚೆನ್ನಾಗಿ ಬಂದಿರುತ್ತೆ. 2 ಮರಿ ಹುಟ್ಟಿದಾಗ ಏನಾಗುತ್ತೆ, ಫಾಸ್ಟ್ ಗ್ರೋತ್ ಆಗುತ್ತೆ. ಈಗ 3-4 ಮರಿ ಹುಟ್ಟಿದಾಗ ಇನ್ನೊಂದು 10-15 ದಿವಸ ಎಕ್ಸ್ಟ್ರಾ ತಾಣುತ್ತೆ. ಯಾವುದಕ್ಕೆ, ನಾವು ಮಾರ್ಕೆಟ್ ಪರ್ಪಸ್ಗೆ ಹೋಗಬೇಕು ಅಂದರೆ. ಅದು ಹಂಗೇನೆ ಒಂದು 20 ದಿವಸ ನಾವು ತಾಯಿ ಜೊತೆ ಹಾಲು ಕುಡಿಸ್ತೀವಿ, ತಾಯಿ ಜೊತೆ ಫ್ರೀಯಾಗಿ ಬೆರ್ತಿರುತ್ತೆ. ಆಮೇಲೆ 20 ದಿವಸ 25 ದಿವಸ ಆದಮೇಲೆ ತಾಯಿನ ಮರಿಗಳಿಂದ ಬೇರ್ಪಡಿಸ್ತೀವಿ. ಆವಾಗ ಅವೆಲ್ಲ 160-180 ಗ್ರಾಮ್ಸ್ ತನಕ ತಾಯಿ ಹತ್ರನೇ ಡೆವಲಪ್ ಆಗುತ್ತೆ ನಮ್ಮ ಹತ್ರ. 160-180 ಗ್ರಾಮ್ ಆದಮೇಲೆ ತಾಯಿನ ಮತ್ತೆ ಕ್ರಾಸಿಂಗಿಗೆ ಗಂಡುಗಳು ಅದರಲ್ಲಿ ಏನು ಮಾಡ್ಕೊಂಡಿದ್ದೀವಿ ವಾರ್ಡು, ನಮ್ದಿರೋ ಶೆಡ್ಡಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ ಸುತ್ತ ಪೇರೆಂಟ್ ಇಟ್ಟಿದ್ದೀವಿ. ಗಂಡುಗಳು 1.5 ಸ್ಕ್ವೇರ್ ಕೇಜಲ್ಲಿ ಒಂದೊಂದು ಗಂಡು ಕಂಪಲ್ಸರಿ ಇರುತ್ತೆ. ನಮ್ಮ ಹತ್ರ 120 ಕೇಜಸ್ ಇದೆ ಬಾಕ್ಸ್ಗಳು. ಒಂದು ಬಾಕ್ಸಲ್ಲಿ 10 ಬರುತ್ತೆ ಲೆಂತ್. 1.5 120 ಇದೆ. ಅದರಲ್ಲಿ ಸುತ್ತ ಎಲ್ಲ ಏನು ಮಾಡ್ತೀವಿ, ಒಂದು ಗೂಡಲ್ಲಿ ಒಂದು ಗಂಡಿದೆ, ಅದ್ರ ಜೊತೆ 2 ಹೆಣ್ಣನ್ನು ಹಾಕಿರ್ತೀವಿ. ಅದೇನು ಕನ್ಸೀವ್ ಆಗಿ ಪ್ರೆಗ್ನೆಂಟ್ ಹೊಟ್ಟೆ ಎಲ್ಲ ಚೆನ್ನಾಗಿ ಕಂಡಾಗ ಪ್ರೆಗ್ನೆಂಟ್ ವಾರ್ಡ್ ಅಂತ ಹೇಳ್ಬಿಟ್ಟು ಮತ್ತೆ 2 ರ್ಯಾಕ್ ಮಾಡಿದ್ದೀನಿ. ಅದರಲ್ಲಿ ತಂದು ಹಾಕಂತೀನಿ. ಅದರಲ್ಲಿ ತಂದು ಹಾಕೊಂಡಾಗ ಏನಾಗುತ್ತೆ, ಅದು ಅಲ್ಲಿ ಮರಿ ಹಾಕುತ್ತೆ. ಮರಿ ಹಾಕಿ 20 ದಿವಸ ಸಾಕಿದ್ಮೇಲೆ ಮತ್ತೆ ಆ ತಾಯಿನ ಅದೇ ಕೇಜು ಯಾವ್ದಾರು ಇರ್ಬೋದು, ಇದೇ ಗಂಡ ಹತ್ರ ಹಾಕ್ತೀನಿ ಅಂತ ಅದನ್ನು ಹೇಳೋದಕ್ಕಾಗಲ್ಲ, ತುಂಬ ಅನಿಮಲ್ಸ್ ಇರೋದ್ರಿಂದ ಮಿಕ್ಸಪ್ ಆಗ್ತಾ ಇರುತ್ತೆ. ಯಾವ್ದಾದ್ರು ಒಂದು ಕೇಜಲ್ಲಿ ಮೇಲ್ ಜೊತೆ ಮಿಕ್ಸಪ್ಪಿಗೆ ಹಾಕ್ಬಿಡ್ತೀನಿ. ಅಲ್ಲಿಂದ ಮತ್ತೆ ಒಂದು 70 ಡೇಸಲ್ಲಿ ಅದು ಕನ್ಸೀವ್ ಆಗಿ ಹೊಟ್ಟೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ತಂದು ಹಾಕೊಂಡಿರ್ತೀನಿ. ಈ ತಾಯಿ ಹೋದ್ಮೇಲೆ ಮರಿಗಳೆಲ್ಲ ಏನಿರುತ್ತೆ, ಒಂದು ಗೂಡಲ್ಲಿ 2 ತಾಯಿ ಹಾಕಂತ ಹೋಗ್ತೀನಿ. ಜಾಸ್ತಿ ತಾಯಿಗಳು ಹಾಕ್ದಾಗ ಏನಾಗುತ್ತೆ, ತುಳಿತ, ನೂಕಾಟ, ಫುಡ್ಡಿಗೆ ಕಿತ್ತಾಟ ನಡೆಯುತ್ತೆ. 1.5 ಬಾಕ್ಸಲ್ಲಿ 2 ತಾಯಿಗಳು ಬಿಡ್ತೀನಿ. ಅದು 2 ಮರಿ ಹಾಕ್ಬೋದು, 5 ಹಾಕಿರ್ಬೋದು. ಅಷ್ಟು ಮರಿ ಒಂದೇ ಹಾಕ್ಬಿಟ್ಟು 2 ತಾಯಿ ಬಿಡ್ತೀನಿ. ಅವು 2ರಲ್ಲೂ ಯಾವುದ್ರಲ್ಲಿ ಬೇಕಾದ್ರೂ ಹಾಲು ಕುಡಿಯುತ್ತೆ, ಚೆನ್ನಾಗಿ ಡೆವಲಪ್ ಆಗುತ್ತೆ, ಕಿತ್ತಾಟ ಏನಿರೋದಿಲ್ಲ.
ಆಮೇಲೆ ತಾಯಿ ಹೋದ್ಮೇಲೆ ಮರಿಗಳ್ನ ಒಂದು 20 ಡೇಸು ಮತ್ತೆ ಚೆನ್ನಾಗಿ ಸಾಕ್ತೀನಿ. ಕುದುರೆ ಮೆಂತೆ ಅಂತ ಒಂದು ಹುಲ್ಲಿದೆ, ತುಂಬ ಸೂಕ್ತ ಸರ್ ಇದಕ್ಕೆ, ಯಾವುದಕ್ಕೆ ಗಿನ್ನಿಪಿಗಿಗೆ. ಕುದುರೆ ಮೆಂತೆ ನಂಬರ್ 1. ಅದು ಬಿಟ್ಟರೆ ಅಲ್ಜೋಳ, ಮೆಕ್ಕೆಜೋಳ ಬೆಳೆಯೋದು ಅನಿವಾರ್ಯ ಇರಲೇಬೇಕು. ಅದು ಇಲ್ಲ ಅಂದರೆ ರಾಗಿ ಹುಲ್ಲು ಹಸೆಯೋದು, ಒಟ್ಟಿನ ಹಸಿ ಹುಲ್ಲೇ ಆಗಬೇಕು. ಇದು ಒಂದು ಚಾಲೆಂಜ್ ಏನು ಗಿನ್ನಿಪಿಗಲ್ಲಿ ಅಂದರೆ, ಈ ಹಸಿ ಹುಲ್ಲನ್ನ 365 ದಿವಸನೂ ಬೆಳೆಯೋದೇನಿದೆ ಇದೇ ಮೇಜರ್ ಚಾಲೆಂಜು. ದುಡ್ಡು ಕೊಟ್ಟು ಔಷಧಿ ತಂದುಬಿಡ್ಬೋದು, ದಿನಸಿ ತಂದುಬಿಡ್ಬೋದು, ಬಟ್ ಹುಲ್ಲನ್ನು ನಾವು ಪ್ರತಿ ದಿವಸ ತರೋದಕ್ಕಾಗಲ್ಲ. ಈ ಚಾಲೆಂಜ್ ಗೆಲ್ತೀನಿ ಅನ್ನೋದಿದ್ದರೆ ಯಾರು ಬೇಕಾದ್ರೂ ಸಂತೋಷವಾಗಿ ಮಾಡ್ಬೋದು ಇದರಲ್ಲಿ. ಅದಾದಮೇಲೆ 20 ಡೇಸ್ ಆಗುತ್ತೆ, ಒಂದು 200 ಗ್ರಾಮ್ ಕ್ರಾಸ್ ಆಗುತ್ತೆ. 250 ಗ್ರಾಮ್ ಇವತ್ತು ಮಾರ್ಕೆಟಲ್ಲಿ 250 ಗ್ರಾಮ್ ಥರ ನಾವು ಮೂವ್ ಮಾಡ್ತಾಯಿದ್ದೀವಿ. 250 ಗ್ರಾಮ್ ಆದಮೇಲೆ ನಾವು ಆಫರ್ ಮಾಡ್ತೀವಿ. ನಮ್ಮದೊಂದು ಟೀಮ್ ಇದೆ, 1000 ಅನಿಮಲ್ ಇದೆ ನಮ್ಮ ಹತ್ರ. ಪೇರೆಂಟ್ಸೇ 1000 ಇದೆ. ನಾನು ನನ್ನ ಜೊತೆ ಸಹಪಾಠಿಗಳು ಒಂದು 4 ಜನ ಸ್ನೇಹಿತರನ್ನ ಬೆಳೆಸ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಬೆಳೆಸಿದ್ದಾರೆ ಚೆನ್ನಾಗಿ. ಒಂದು 1000 ಹೆಣ್ಣುಗಳೇ ಇದೆ, ಫೀಮೇಲ್ಸ್. ಅದು ಡೆವಲಪ್ ಆದಮೇಲೆ ಯಾರೋ ಒಂದು ಆಫರ್ ಮಾಡಿರ್ತಾರೆ. ತುಮಕೂರಲ್ಲಿ ಒಂದು ಲ್ಯಾಬ್ ಇದೆ, ಆ ಲ್ಯಾಬ್ನವರು ಚೇತನ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರಿಗೆ ಅನಿಮಲ್ನ ಮೂವ್ ಮಾಡ್ತಾಯಿದ್ದೀವಿ. ಅವ್ರು ಬಿಟ್ಟರೆ ಲಾಯರ್ ಕೃಷ್ಣಮೂರ್ತಿ ಅವರು ಅಂತ ಇದ್ದಾರೆ ಬೆಳ್ಳೂರು ಕ್ರಾಸಲ್ಲಿ. ಅವರು ನಮ್ಗೆ ಈ ವಿಷಯದಲ್ಲಿ ಗುರುಗಳು. ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಾವು ಇದೀವಿ ಮಾಡು ಅಂತೇಳಿ ಅವ್ರು ಟಚ್ ಇಲ್ದಲೇ ಮಾಡಿದ್ದು. ಆಮೇಲೆ ಯಾವುದೋ ಒಂದು ಮುಖಾಂತರ ಟಚ್ ಸಿಕ್ತು. ಬಟ್ ಅವರು ಈ ವಿಷಯ ಗುರುಗಳು ನಮಗೆ ಏನು ಬೇಕು ಎಲ್ಲ ಪ್ರತಿಯೊಂದನ್ನು ಗೈಡ್ ಮಾಡಿದರು. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಈಗ ತಿಳ್ಕೊಂಡಿದ್ದೀವಿ ಅನ್ಬೋದು, ಅವತ್ತು ನಮಗೇನು ಗೊತ್ತಿರಲಿಲ್ಲ. ಅವಾಗ ಹಿಂಗೆ ಮಾಡಿ ಇದನ್ನೇ ಹಾಕಿ ಅಂತ ಹೇಳಿ ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಅವ್ರ ಸಪೋರ್ಟು ಇವತ್ತೂ ಇದೆ, ಅವತ್ತೂ ಇದೆ. ಮಾರ್ಕೆಟಿಂಗ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ. ನಮಗೆ ಕಷ್ಟ ಅಂತ ಏನು ಯಾವತ್ತೂ ಅನಿಸಿಲ್ಲ ಮಾರ್ಕೆಟ್ ಮಾಡೋದು. ಬಟ್ ಕ್ವಾಲಿಟಿ ಮೇಂಟೈನ್ ಮಾಡೋದು ಸ್ವಲ್ಪ ಈಗ ಕಷ್ಟ ಅನ್ನಿಸ್ತಾ ಇದೆ. ಈಗ 2 ಇಯರ್ಸಿಂದ ಕ್ವಾಲಿಟಿ ಇಲ್ಲಿನ ತನಕ ನಮ್ಮ ಏರಿಯಾದಲ್ಲಿ ನಮಗೆ ಕ್ವಾಲಿಟಿ ಪ್ರಾಬ್ಲಮ್ಮೇ ಬಂದಿರಲಿಲ್ಲ. 100 ಅನಿಮಲಲ್ಲಿ 95 ಅನಿಮಲ್ ಪಾಸ್ ಆಗ್ತಾಯಿತ್ತು. ಅಟ್ ಪ್ರೆಸೆಂಟ್ ಈಗ 2 ವರ್ಷದಿಂದ ಅನಿಮಲಲ್ಲಿ ಕ್ವಾಲಿಟಿ ಇಶ್ಯೂಸ್, ಮೈಟ್ಸ್ ಅಂತ ಹೇಳ್ತೀವಿ, ಚಿಕ್ಟ ಅಂತ, ಅದು ಗೊತ್ತಾಗಲ್ಲ, ಅದು ಕಣ್ಣಿಗೆ ಕಾಣೋದು ತುಂಬ ಸಣ್ಣದಿರುತ್ತೆ. ಸ್ಕಿನ್ ಅಲರ್ಜಿ ಆಗೋದು, ಕತ್ತಲ್ಲಿ ಗಂಟು ಬರೋದು, ಈ ಥರ ಕಾಯಿಲೆಗಳು ಈಗ ಕಣ್ಣುಗಳು, ಐ ಇನ್ಫೆಕ್ಷನ್ಸ್ ಆಗೋದು, ಈ ಥರ ಕಾಯಿಲೆಗಳು ಈಗ ಒಂದು 2 ವರ್ಷದಿಂದ ಕಾಣ್ತಾ ಇದೆ. ನಾವು ಓವರ್ ವೆಯ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. 160-170 ಗ್ರಾಮ್ಗೆ ಒಂದು 50 ರೂಪೀಸ್ ಕಡಿಮೆ ಆದರೂ ಪರವಾಗಿಲ್ಲ ಕೊಟ್ಬಿಡೋಣ ಅನ್ನೋ ಕಾನ್ಸೆಪ್ಟ್ಗೆ ನಾವು ಬಂದಿದ್ದೀವಿ. ಮುಂಚೆ ಒಂದು ಪ್ರಾಬ್ಲಮ್ಮೇ ಇರಲಿಲ್ಲ, ಅದೊಂದು ಡಿಸೀಸ್ ಇದೆ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ, ಹುಲ್ ಮೇಂಟೈನ್ ಮಾಡ್ತೀನಿ ಅಂದರೆ ಎಂತನಿಗೂ ಸಂತೋಷವಾಗಿ ಜೀವನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೇನೆ. ಗಿನಿಪಿಗ್ಗು ಲಾಭದಾಯಕವಾ ಸರ್? ಇದು ನಾನು ಮುಚ್ಚಿಡ ಅಂಥದ್ದೇನಿಲ್ಲ. ಇದರಲ್ಲಿ 160 ಗ್ರಾಮಿಂದ 250 ಗ್ರಾಮ್ ತನಕ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದು ಈಗ 400 ರೂಪೀಸಿಗೂ ತಾಣನಿರ್ತಾನೆ, 500ಗೂ ಹೋಗ್ತಾ ಇದೆ, 700ಗೂ ಹೋಗ್ತಾ ಇದೆ. ಆ ಬೇಸ್ಡ್ ಆನ್ ವೆಯ್ಟ್ ಒಂದು ಮಾನದಂಡ ಆಗುತ್ತೆ, ಇದರಲ್ಲಿ ಕ್ವಾಲಿಟಿ ಒಂದು ಮಾನದಂಡ ಆಗುತ್ತೆ. ಬಟ್ ಒಂದೇ ಯೂನಿಫಾರ್ಮ್ ಆಗಿ ಒಂದೇ ಕಾನ್ಸ್ಟೆಂಟ್ ಪ್ರೈಸ್ ಅಂತಲೂ ಇದರಲ್ಲಿ ಕಾಣ್ತಾ ಇಲ್ಲ. ನಾವು ಒಂದ್ಸತಿ ಜಾಸ್ತಿ ಇರುತ್ತೆ, ಒಂದ್ಸತಿ ಕಡಿಮೆ ಇರುತ್ತೆ. ನಾವು 700-800 ರೂಪೀಸ್ ಪರ್ ಪೀಸನ್ನು ನಾವು ಸೇಲ್ ಮಾಡಿದ್ದೀವಿ. ಬರೀ 300 ರೂಪಾಯಿಗೂ ಹೋಗ್ಲಿ ಅಪ್ಪ, ಮೂವ್ ಆದರೆ ಸಾಕು ಅನ್ನೋ ಥರ ಪರಿಸ್ಥಿತಿನೂ ನಮ್ಗೆ ಒದಗಿ ಬಂದಿದೆ. ಹಂಗಾಗ್ಬಿಟ್ಟು ಒಂದು ಆವ್ರೇಜ್ ಒಟ್ಟಿನಲ್ಲಿ ಲಾಸ್ ಅನ್ನೋದು ಬರೋದೇ ಇಲ್ಲ. ನಾವು ಹುಲ್ಲು ಹಾಕಿ ನಾವು ಮಾಡ್ತೀನಿ, ಕಷ್ಟ ಬೀಳ್ತೀನಿ, ನಾವು ಮಾಡಿದ ದಿವಸ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಯಾವುದೋ ಒಂದು ಅಂದರೆ ಅದೇ ಇದು. ನಂದು 7 ವರ್ಷ ಆಗಿದೆ ಅಂದರೆ ಇವಾಗ ಅಸಡ್ಡೆ ಆಗಿರಬಾರ್ದು. ನಾನು ಅವತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಎಷ್ಟು ಉತ್ಸುಕತೆ ಇರುತ್ತೆ, ಇವತ್ತೂ ಕೊನೆ ದಿವಸ ಇವತ್ತಲ್ವಾ, ಇವತ್ತೂ ಅದೇ ಉತ್ಸುಕತೆ ಇರಬೇಕು. ಅವಾಗ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಫೀಲ್ಡಲ್ಲಿ ಹೋಗಲಿ ಫೇಲ್ಯೂರ್ ಅನ್ನೋ ಮಾತು ನಮ್ಮ ಹತ್ರ ಬರೋಲ್ಲ. ನಮಗೆ ಅವೇರ್ನೆಸ್ ಇಲ್ದಲೆ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ದಲೆ ನಾವು ಫೇಲ್ಯೂರ್ ಆಗಿರೋ ಸಹಜ. ಅದು ನಾವು ತಪ್ಪು, ನಮ್ಮಿಂದ ಆಗಿರೋ ತಪ್ಪಿಂದ ಫೇಲ್ಯೂರ್ ಆಗಿರುತ್ತೆ ಹೊರತು ಅದಾಗೇನೆ ಯಾವುದೇ ಒಂದಾಗಲಿ ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇರಲ್ಲ. ನಮ್ಮ ತಪ್ಪಿನಿಂದಲೇ ಫೇಲ್ಯೂರು. ಮತ್ತು ನಮ್ಮ ಇನ್ವಾಲ್ವ್ಮೆಂಟು ಫಸ್ಟ್ ದಿವಸ ಏನು ಇನ್ವಾಲ್ವ್ಮೆಂಟ್ ಇರುತ್ತೆ, ನಾವು ಮಾಡಬೇಕು ಇಂಥದ್ದು ಮಾಡಿ ನಾನು ತೋರಿಸ್ಬೇಕು ಅಂತ ಏನಿರುತ್ತೆ ಆ ಇನ್ವಾಲ್ವ್ಮೆಂಟು ಅಟ್ ಪ್ರೆಸೆಂಟ್ ಲಾಸ್ಟ್ ಡೇ ತನಕಲೂ ಅದೇ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ಫೇಲ್ಯೂರ್ ಅನ್ನೋ ಪದ ಬರೋದೇ ಇಲ್ಲ ಸರ್. ಲಾಭ ಜಾಸ್ತಿ ಆಗ್ಬೋದು, ಇಲ್ಲ ಲಾಭ ಕಡಿಮೆ ಆಗ್ಬೋದು, ಅವೆರಡನ್ನು ಬಿಟ್ಟರೆ ಫೇಲ್ಯೂರ್ ಅನ್ನೋದು ಮಾತ್ರ ಹತ್ರ ಇರಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ಕೃಷಿ ಬದುಕು ಹಿತವಾಗಿದೆಯಾ ಸರ್? ತುಂಬ ಚೆನ್ನಾಗಿದೆ ಸರ್. ಬಟ್ ಒಂದೇನು ಅಂದರೆ ನನಗೆ ಈ 2-3 ಥರ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಈ ಬೇರೆ ಯಾವುದೇ ಅಲ್ಲಂಡೆಗಳಿಗೂ ನಾನು ತಲೆ ಹಾಕೋದಕ್ಕೆ ಟೈಮೂ ಇಲ್ಲ. ಒಂಥರ ಇದ್ರೊಳಗಡೆ ಬಾಂಡಿಂಗ್ ಆಗ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕೆಲಸ ಆದರೆ ಮಧ್ಯಾಹ್ನ ಒಂದು ಕೆಲಸ, ಸಂಜೆ ಒಂದು ಕೆಲಸ, 10 ಗಂಟೆ ತನಕ ಮಾರ್ನಿಂಗ್ ಕೆಲಸ ಆಗುತ್ತೆ, ಮತ್ತು 4 ಗಂಟೆಯಿಂದ 6 ಗಂಟೆ ತನಕ ಕೆಲಸ ಆಗುತ್ತೆ, ಮಧ್ಯ ಫ್ರೀ ಟೈಮ್ ಇರುತ್ತೆ. ಮತ್ತು ಇನ್ನೊಂದು ನನಗೆ ಬೆನಿಫಿಟ್ ಏನಾಗಿದೆ ಅಂದರೆ ಎಲ್ಲ ಸ್ಟಾಲ್ ಫೀಡಿಂಗಲ್ಲಿದ್ದಾವೆ. ಹೀಗೆ ಪ್ರತಿಯೊಂದಕ್ಕೂ ನಾನು ಏನು ಫೀಡ್ ಮಾಡಬೇಕು ಅಂತ ಏನು ಅದನ್ನು ಫೀಡ್ ಮಾಡಿಬಿಟ್ರೆ ನಂದು ಇನ್ನು ಮಿಕ್ಕಿದ ಟೈಮೆಲ್ಲ ನನ್ನ ಸ್ವಂತಕ್ಕೆ ಫ್ರೀಯಾಗಿ ನನಗೆ ಸಿಗ್ತಾ ಇದೆ. ಈಗ ಕುರಿ ಸಾಕಿ ಅದ್ರ ಹಿಂದೆನೇ ಹೋದರೆ ಇಡೀ ದಿನ ಅದ್ರ ಹಿಂದೆ ಕಳಿಬೇಕು, ಮತ್ತು ನಾಳೆ ಬೆಳಿಗ್ಗೆದ್ದು ಇವತ್ತೇ ಯೋಚನೆ ಮಾಡಬೇಕು, ಆ ಪರಿಸ್ಥಿತಿ. ಹಸುಗಳು 2 ಇದೆ ಸರ್, ಒಂದು ಗಿರ್ ಹಸು ಇದೆ, ಒಂದಿದೆ. ಅವೆರಡು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇಲ್ಲ. ತೋಟದಲ್ಲಿ ಬದಿ ಹುಲ್ಲು ಯಾವ ಬೇರೆಯವ್ರು ಮೇಯಿಸ್ತಾರೆ ಅನ್ನೋದಕ್ಕಾಗಿ ತೋಟಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಅವೆರಡು ನನಗೆ ಕಷ್ಟ ಕೊಡ್ತಾ ಇದ್ದಾವೆ, ಅದರಿಂದ ಆದಾಯ ಬರ್ತಾ ಇಲ್ಲ. ಬಟ್ ನನಗೆ ಫುಲ್ ಕೆಲಸ ಕೊಡ್ತವೆ. ಮಾರ್ನಿಂಗ್ ಹೊರಗೆ ಬಿಡು ಅಂತವೆ, ಹಾಲು ಕರಿ ಅಂತವೆ, ಮಧ್ಯಾಹ್ನ ಆದ ತಕ್ಷಣ ಕಟ್ಬಾ ಅಂತವೆ, ನೀರು ಕುಡಿಸು ಅನ್ನುತ್ತೆ, ಇನ್ನೊಂದು ಹತ್ರ ಕಟ್ಟು ಅನ್ನುತ್ತೆ, ಸಂಜೆ ಇಟ್ಕೊಂಬ ಅನ್ನುತ್ತೆ. ಮತ್ತೆ
ಅಷ್ಟು ಕೆಲಸ ಅವು ಮಾಡ್ತಾ ಇದೆ. ಅದರಿಂದ ಅಂಥ ವರಮಾನ ನನಗೇನು ಕಾಣಿಸ್ತಾ ಇಲ್ಲ. ಬಟ್ ಮನೆ ಅಂದಮೇಲೆ ಒಂದು ಲಕ್ಷ್ಮಿ ಇರಬೇಕು, ಒಂದು ನಾಟಿ ಹಸು ಹಾಲು ಮಕ್ಕಳು ಮರಿಗಳು ಮುಂದಿನ ಜನ್ರೇಷನ್ ಕುಡಿಬೇಕು ಅನ್ನೋದಕ್ಕಾಗಿ ಅದು ಮಾಡ್ತಾಯಿದ್ದೀನಿ. ಅದು ಕಷ್ಟ, ನನಗೆ ಅರ್ನಿಂಗ್ ಇಲ್ಲ, ಕಷ್ಟ ಅಂತ ಅನ್ನಿಸ್ತಾ ಇದೆ. ಆದ್ರೂ ಅದನ್ನು ಚಾಲೆಂಜ್ ಆಗಿ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ದೀಪಕ್, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಸರ್, ನನ್ನ ಸಂಪರ್ಕ ಮಾಡಬೇಕು ಅಂದರೆ ನಂದು ಅರಸೀಕೆರೆ ತಾಲೂಕು ಅಗ್ಗುಂದ ಗ್ರಾಮ. ನಂದು ಅರಸೀಕೆರೆ ಟೌನಿಂದ 4.25 5 ಕಿಲೋಮೀಟರ್ ಆಗುತ್ತೆ ಸರ್ ಅಗ್ಗುಂದ ಅಂತೇಳಿ. ಅಗ್ಗುಂದ ಪಂಚಾಯಿತಿ ಆಫೀಸು ಮತ್ತು ಹಾಲು ಉತ್ಪಾದಕರ ಸಂಘ ನಂದಿನಿ ಅವ್ರದ್ದು ಇಲ್ಲೇ ಮುಂದೆನೇ ಇದೆ. ದೀಪಕ್ ಅಂತ ಹೇಳಿದರೆ ಇಲ್ಲಿ ನನ್ನ ಹೆಸರಿನವರು ಈ ಏರಿಯಾದಲ್ಲಿ ಒಂದು 4-5 ಹಳ್ಳಿಯಲ್ಲಿ ಯಾರೂ ಇಲ್ಲ. ದೀಪಕ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಬೈ ಚಾನ್ಸ್ ದೀಪಕ್ ಗೊತ್ತಾಗಲಿಲ್ಲ ಅಂದ್ರೂ ಶಂಕರಲಿಂಗೇಗೌಡರು ಮನೆ ಅಂತ ಹೇಳಿದರೆ ಆ ಮನೆ ಐಡೆಂಟಿಫಿಕೇಶನ್ ಹೇಳಿದರೆ 100% ಅಡ್ರೆಸ್ಸಿಗೆ ಏನು ಕಷ್ಟ ಇಲ್ಲ ಅಂತ ಹೇಳ್ತೇನೆ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ ಸರ್. ನಂದು ಸಂಪರ್ಕ ಸಂಖ್ಯೆ 9611 565620. ಇನ್ನೊಮ್ಮೆ ಹೇಳಿ. 9611 565620. ಒಳ್ಳೆಯದು ದೀಪಕ್ ಅವರೇ, ಇದುವರೆಗೆ ಗಿನಿಪಿಗ್ ಮತ್ತು ನಾರಿ ಸುವರ್ಣ ಕುರಿ ತಳಿಯ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಸರ್, ಇಷ್ಟು ಸಮಯ ನಿಮ್ಮ ಆಕಾಶವಾಣಿಯಿಂದ ನನಗೆ ಇಷ್ಟು ಅನುಭವನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿಯವ್ರಿಗೂ ನನ್ನ ಕಡೆಯಿಂದ ವಂದನೆಗಳನ್ನ